ಏನ್ ಮಂತ್ರಿಗಳು, ರೂಲಿಂಗ್ ಪಾರ್ಟಿಯಲ್ಲಿದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ನೀವೇ ಹೀಗೆ ಮಾತಾಡ್ತಿರಲ್ಲ? ಅಲೆಮನೆ ನಂದು ಸಾಂಗು ಪಾಪ್ಯುಲರ್ ಆಗಿದ್ರೆ ಅವನು ಕಾರಣ, ಬಟ್ ಅದಕ್ಕೆ ಬ್ಯೂಟಿಫುಲ್ ಮ್ಯೂಸಿಕ್ ಕೊಟ್ಟನಲ್ಲ ಅವನು, ಭಾಳ ಸುಂದರವಾಗಿ, ಭಾಳ ಸಿಂಪಲ್. ಅದು ಅವಾಗ ಅಷ್ಟೇ ದುಡ್ಡೇ ಇರ್ತಿದ್ದಿಲ್ಲ ಅವ್ರ ಕಡೆ, ಪ್ರೊಡ್ಯೂಸರ್ ಕಡೆ. ನಾವೇ ಸ್ವಲ್ಪ ಅವಾಗ ಇವಾಗ ಸಪೋರ್ಟ್ ಮಾಡ್ತಿದ್ವಿ ಅವ್ರಿಗೆ. ಅದು ಸೂಪರ್ ಹಿಟ್ ಫಿಲ್ಮ್ ಆಗ್ಬಿಡ್ತು. ಅದು ಕೂಡ ಬರೀ ಟೆಕ್ನಾಲಜಿಯಿಂದ ಸಿನಿಮಾ ಗ್ರೇಟ್ ಆಗಲ್ಲ. 20 ಪ್ಲೇನ್ಗಳು ಬರ್ತಾವೆ, ಡಮ್ ಅಂತ ಹೇಳ್ತಾವೆ, ಅದೇನು ಉಳಿಯಲ್ಲ ಮನಸ್ಸೊಳಗೆ. ನಮ್ಮ ಗಿರೀಶ್ ಒಂದು ಘಟಶ್ರಾದ್ದ, ನಾನು ಮತ್ತೆ ಜಯಮಾಲ ಮಾಡಿದ್ವಲ್ಲ ತಾಯಿ ಸಾಹೇಬ, ಅಸಾಧ್ಯ ಫಿಲ್ಮ್ಗಳು ಎರಡು, ಭಯಂಕರ. ಘಟಶ್ರಾದ್ದ ಅನಕ ನನಗೆ ಬಹಳ ಲೈಕ್ ಆಗಿದೆ ಫಿಲ್ಮ್. ಅವ್ರದ್ದು ದೀಪನೂ ಮಾಡಿದ್ರು, ಅದು ಇವ್ರದ್ದು ದ್ವೀಪ. ಘಟಶ್ರಾದ್ದನ ಅಷ್ಟು ಗ್ರೇಟ್ ಯಾವ್ದು ಫಿಲ್ಮ್ ಅನಿಸಿಲ್ಲ ಕನ್ನಡದಲ್ಲಿ. ವಂಡರ್ಫುಲ್ ಫಿಲ್ಮ್ ಅದು. ಅದೇ ಪಾಠ, ಅದೇ ಮಂತ್ರ, ಅದೇ ಗಂಜಿ ಊಟ, ಅದೇ ಬೋಳ ಮಗಳ ಸವಾಸ. ನೀವು ನೋಡಿ ಇನ್ನೊಮ್ಮೆ ಬೇಕಾದ್ರೆ ಅದನ್ನು ಹೇಗೆ ಯಾಕೆ ಶಾರ್ಟ್ ತೊಗೊಂಡಿದ್ದಾನೆ, ಯಾವ ರೀತಿ ಎಡಿಟ್ ಮಾಡಿದ್ದಾರೆ, ಯಾವ ರೀತಿ ಅದನ್ನು ಹಿಂದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿದ್ದಾರೆ, ಯಾವ ರೀತಿ ಭಾಷೆ ಒಂದು ಸಂವಾದ ನಡೀತಾರೆ, ಅದರಲ್ಲಿ ಸಂಭಾಷಣೆ ಆಗ್ತವೆ. ಇದು ಬಹಳ ಮುಖ್ಯವಾಗಿರ್ತದೆ. ಶಾರ್ಟ್ಸ್ ತೊಗೊಂಡಿದ್ದು ಘಟಶ್ರಾದ್ದದಲ್ಲಿ. ನೀವೇ ಅಂದರೆ ನಾವು ಒಂದು ಆ್ಯಕ್ಟರ್ಸನ್ನು ಹಿಡ್ಕೊಂಡು ಡೈರೆಕ್ಷನ್ ಅಷ್ಟೇ ಅಲ್ಲ, ಒಬ್ಬ ಡೈರೆಕ್ಟರ್ ಒಳ್ಳೆಯವ್ರು ಈಗ ಫಾರ್ ಇನ್ಸ್ಟೆನ್ಸ್ ಸಜ್ಜಿತ್ ರೈನು ಒಂದು ಸರ್ತಿ ಹೇಳಿದರು, ನನಗೆ ಎಷ್ಟೋ ಫಿಲ್ಮ್ ಫೇಲ್ ಆಗಿದೆ ಅಂತಂದರು. ನಾನು ಎಷ್ಟೋ ಮಾಡ್ಲಿಕ್ಕೆ ಹೋದೆ, ಅದೆಲ್ಲ ಆಗಲಿಲ್ಲ ಕೆಲವೊಂದಂತಂದರು. ಅಂದರೆ ಈ ಸಿನಿಮಾ ರೀತಿ ಆ ಥರ ಇದೆ. ಆದರೆ ಒಮ್ಮೆ ನಿಮಗೆ ಅದು ಸಿಕ್ತು, ಏನು ಆ ಗ್ರಿಪ್ ಸಿಕ್ತು, ಹೇಗೆ ಹೇಳಬೇಕು ಅಂತ ಅನ್ನೋದು, ಅದು ಯಾವ ರೀತಿ ಹೇಳಬೇಕು, ಕತೆ ಏನಿರಬೇಕು, ಕತೆ ಹೇಗೆ ಹೋಗಬೇಕು, ಇದ್ರ ಮೇಲೆ ನಾವು ನಮ್ಮ ಒಂದು ಎಂಪೈರ್ ಅಂತಂದರೆ ನಮ್ಮದೇ ಒಂದು ಇದನ್ನು ಕಟ್ಟಲಿಕ್ಕೆ ಸಾಧ್ಯತೆ ಇದೆ. ಆ ರೀತಿ ನಮ್ದೇನಾಗಿದೆ, ನಾವು ಹೆಚ್ಚು ಬರೀ ಕಮರ್ಷಿಯಲ್ ಸಕ್ಸಸ್ ನೋಡ್ತಾ ಇದ್ದೇವೆ ನಮ್ಮ ದೇಶದಲ್ಲಿ. ಅದೇ ಪ್ರಾಬ್ಲಮ್ ಆಗಿರೋದು. ಯಾಕಂದ್ರೆ ದೊಡ್ಡ ಇಂಡಸ್ಟ್ರಿ ಅದಾಗಿದೆ ನಮ್ಮದು. ಹಾಲಿವುಡ್ಗಿಂತ ಬಹುಶಃ ದೊಡ್ಡ ಇಂಡಸ್ಟ್ರಿ ನಮ್ಮದು ಇಂಡಿಯಾದಲ್ಲಿ ಫಿಲ್ಮ್ ಇಂಡಸ್ಟ್ರಿ. ಲಕ್ಷಾವಧಿ ಜನರಿಗೆ ಜಾಬ್ ಕೊಟ್ಟಿದೆ, ಇಲ್ಲಂತಲ್ಲ. ಪೋಸ್ಟರ್ ಮಾಡೋದಕ್ಕೆ, ಪೇಂಟಿಂಗ್ ಮಾಡೋದಕ್ಕೆ, ಇನ್ನೊಂದಕ್ಕೆ, ಲೈಟ್ ಹಾಕೋಳೋಕ್ಕೆ ಕೊಟ್ಟಿದೆ, ಇಲ್ಲಂತ ನಾನು ಹೇಳೋದಿಲ್ಲ. ಅಂದರೆ ಆ ಇಂಡಸ್ಟ್ರಿ ಅಂತ ತಗೋಬೇಕು ನಾವು, ಬರೀ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂತ. ಆದರೆ ಒಂದು ಪರಿಣಾಮಕಾರಿಯಾಗಿ ತಲಾಂತರವಾಗಿ ನಮ್ಮ ತಲೆಯಲ್ಲಿ ಉಳಿಯುವಂಥ ಸಿನಿಮಾಗಳು ಮಾಡಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಅದರೊಳಗೆ ವೆರಿ ಫ್ಯೂ ಇದೆ ಅಂತೆಲ್ಲ ಮಾಡಿದ್ದಾರೆ ಕೆಲವು. ಅದರೊಳಗೆ ಚೂಸ್ ಮಾಡ್ಬೋದು. ಈಗ ಫಾರ್ ಇನ್ಸ್ಟೆನ್ಸ್ ಮದರ್ ಇಂಡಿಯಾ, ಹಿಂದಿ ಫಿಲ್ಮ್ನಲ್ಲಿ ಮದರ್ ಇಂಡಿಯಾ, ಮೊಘಲೇ ಆಜಮ್ ನಾನು ನೋಡಿದ್ದೇನೆ, ಬಟ್ ಅದೊಂದು ಹಿಸ್ಟಾರಿಕಲ್ ನನಗೆ. ಬಟ್ ಮದರ್ ಇಂಡಿಯಾದ್ದು ಆ ರೀತಿ ಚೆನ್ನಾಗಿತ್ತು. ಆ ಬಡತನದಲ್ಲಿ ಹೇಗೆ ಅವರು ಮುಂದೆ ಬರ್ತಾರೆ. ಗೈಡ್ ಕೂಡ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಅದು. ಗೈಡ್ ಅಂತಂದ್ರೆ ಅದ್ರೊಳಗೆ ಏನೋ ಹೇಳೋ ಒಂದು ತಥ್ಯ ಇತ್ತು. ಆರ್ ಕೆ ನಾರಾಯಣ್ ಸಿನಿಮಾ ಇದೆಯಲ್ಲ, ಆರ್ ಕೆ ನಾರಾಯಣ್ ಸ್ಟೋರಿ, ಅದು ಬರೀ ಒಂದು ಹಾಡು ಅಥವಾ ಅವನು ಸ್ವಾಮಿ ಆಗ್ತಾನೆ ಅಷ್ಟೇ ಅಲ್ಲ. ಯಾಕೆ ಫಾಲ್ಟರ್ ಆಗ್ತಾರೆ, ಯಾಕೆ ಅಲ್ಲಿ ಬೀಳ್ತಾನೆ, ಯಾಕೆ ಬಿದ್ದು ಮತ್ತೆ ಇವಳು ಮುಂದೆ ಸ್ವಲ್ಪ ಇದು ಅದರೊಳಗೆ ಫೇಮಸ್ ಆಗ್ತಾಳೆ. ಯಾಕಂದ್ರೆ ಅವನು ಸ್ವಲ್ಪ ಕುಡಿಲಿಕ್ಕೆ ಶುರು ಮಾಡ್ತಾನೆ, ಅವನು ದುಡ್ಡು ಗಳಿಸೋ ಇದ್ರ ಮೇಲೆ ಅವನು ಡಿಪೆಂಡ್ ಆಗ್ತಾ ಇದ್ದಾನಂತ ಅವಳಿಗೆ ಅರ್ಥ ಆಗ್ತದೆ. ಆದರೆ ಅದು ಇರಲ್ಲ ಹಾಗೆ. ಬಟ್ ಅದು ಹೇಗೆ ಒಂದು ಬೇರೆ ರೀತಿಯ ಒಂದು ಟರ್ನ್ ಕೊಡ್ತದೆ. ನಿಮ್ಮ ಜೀವನದಲ್ಲಿ ಆಗುವಂಥ ಅನೇಕ ಕ್ಷಣಗಳು, ಅನೇಕ ಡೆವಲಪ್ಮೆಂಟ್ಗಳು ನಮ್ಮ ಜೀವನಕ್ಕೆ ಬೇರೆ ಬೇರೆ ತಿರುವು ಕೊಡ್ತವೆ. ಅದೇ ಒಂದು ಕಥೆ ಬರೆಯೋರು, ಸಾಹಿತ್ಯ ಬರೆಯೋರು ಕೂಡ ಅದನ್ನೇ ಹಿಡಿದಿರ್ತಾರೆ. ಸಾಹಿತ್ಯ ಅಂದರೆ ಏನು, ಬರೀ ಒಂದು ಶಬ್ದಗಳನ್ನು ಯೂಸ್ ಮಾಡೋದಷ್ಟೇ ಇಲ್ಲ. ಸಾಹಿತ್ಯ ಮನಸಾರೆ ನಾವು ಒಂದು ಕಥೆಯನ್ನು ಹೇಳಲಿಕ್ಕೆ ಪ್ರಯತ್ನ ಪಡಬೇಕು, ಆವಾಗ ಅದರದ್ದು ಪರಿಣಾಮ ಆಗೋದು. ಇದೇ ರೀತಿ ಸಿನಿಮಾ ಒಳಗೆ ಸಿನಿಮಾ ಅಸಾಧ್ಯ ಪರಿಣಾಮಕಾರಿಯಾದಂಥದ್ದು, ಒಂದು ಬಹಳ ಹರಿವು, ಅಂದರೆ ಭಾಳ ಅದಕ್ಕೆ ಪ್ರಭಾವಿತವಾದಂತಹ ಮೀಡಿಯಮ್ ಅದು. ಅದರಿಂದ ನಾನೇನು ಹೇಳೋದು, ನಮ್ಮಲ್ಲಿ ಜಗತ್ತಿನಲ್ಲಿ ನಾವು ಪಾವಟೆ ಬಗ್ಗೆ ಹೇಳ್ತಿದ್ದಲ್ಲ, ನಾವು ಕಲಿತಿರ್ಬೇಕಾದ್ರೆ ಪಾವಟೆ ಅವರು ಕರ್ನಾಟಕ ಅಷ್ಟೇ ಅಲ್ಲ, ನಮ್ಮ ದೇಶದ ಪ್ರೊಫೆಸರ್ಸು ಬೇರೆ ಬೇರೆ ದೇಶದಲ್ಲಿ ಎಲ್ಲೆಲ್ಲಿ ಕಲಿಸ್ತಾರೆ ಅವ್ರನ್ನ ಪಾಪ ಕರ್ಕೊಂಡ್ಬರ್ತಾಯಿದ್ರು ನಮ್ಮ ಗ್ರಾಮೀಣ ಸ್ಟೂಡೆಂಟ್ಸಿಗೆ ಸ್ವಲ್ಪ ಜಗತ್ತಿನ ಮಾಹಿತಿ ಆಗಲಿ ಅಂತ. ಆ ಟೈಮ್ನಲ್ಲೇ ಅವ್ರಿಗೆ ಆ ವಿಷನ್ ಇತ್ತು. ಆ ವಿಷನ್ ನಮ್ಮಲ್ಲಿ ಇರಬೇಕಾಗ್ತದೆ. ಅಂದರೆ ಒಂದು ಸಿನಿಮಾ ನೋಡ್ಬೇಕಾದ್ರೆ ನೀವು ಬೇರೆ ಬೇರೆ ಸಿನಿಮಾನು ನೋಡಬೇಕು. ಈ ನಮ್ಮಲ್ಲಿ ಬರೀ ನಾವು ಕನ್ನಡ ಸಿನಿಮಾ ಮಾಡ್ಕೋತ ಹೋಗಿದ್ದೀವಿ, ಬರೀ ಕನ್ನಡ ಸಿನಿಮಾ ಮಾಡಿದರೆ ನಮಗೆ ಹೆಚ್ಚು ಜ್ಞಾನ ಬರಲಿಕ್ಕಿಲ್ಲ. ಬೇರೆ ಸಿನಿಮಾ ನೋಡಬೇಕು, ಬೇರೆ ಯಾಕಂದರೆ ಅದು ವೈಯಕ್ತಿಕವಾಗಿ ಬೆಳೆದಂತಹ ಸ್ಕಿಲ್, ಅದು ವೈಯಕ್ತಿಕವಾಗಿ ಬೆಳೆದಂತಹ ಜ್ಞಾನ. ಅದನ್ನು ಹೇಗೆ ನಾವು ಅದರ ಮೇಲೆ ನಾವು ಜೋತಾಡಿ ಅದರ ಮೇಲೆ ಬಿದ್ದು ಅದನ್ನು ಹೆಣೆದು ಮೇಲೆ ತರ್ತೇವೆ, ಅದನ್ನು ಹೇಗೆ ಒಂದು ರೀತಿ ಹೇಳೋ ರೀತಿಯಿಂದ ಹೇಗೆ ನಾವು ಮಾಡ್ತೇವೆ, ಇದು ಬಹಳ ಮುಖ್ಯವಾಗಿದೆ. ಇದು ಬೇರೆ ಬೇರೆ ಇರಲಿ, ಬೇರೆ ಬೇರೆ ರೀತಿ ಕಲೆ ಇರ್ತವೆ. ನಾನು ಚಿನ್ನು ಅಪ್ಪ, ಅವಳ ಹೆತ್ತು ಹೊತ್ತು ಸಾಕಿ ಸಲಹಿ ಬೆಳೆಸಿದವನು. ಅದೇನಿದ್ರು ನನ್ನ ಹತ್ರ ಮಾತಾಡೋ. ಮಾರ್ಬರ್ಗ್ ಅನ್ನೋದು ನಾ ಹೇಳಿದ್ನಲ್ಲ, ಒಂದು ಕಡೆಗೆ ಸ್ಟ್ರಾಬೆರಿ ಅಂತ ನಾನು ನೋಡ್ತಿದ್ದೆ. ಸುಮಾರು 4-5 ನಿಮಿಷ ಅವಳದೇ ಒಂದೇ ಇದು ಸ್ಟ್ಯಾಟಿಕ್ ಇದು ಫಿಲ್ಮ್. ಸ್ಟ್ಯಾಟಿಕ್ಕಾಗಿ ಅವಳು
ಮುಖದ ಮೇಲೆ ಇಟ್ಟಿರ್ತಾನೆ. ಅವಳ ಮುಖ ಕೂಡ ಹೆಚ್ಚು ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗಲ್ಲ. ಅಂದರೆ ನನಗೆ ಆವಾಗ ಅರ್ಥ ಆಗಲಿಲ್ಲ ಅದು, ನಿಜವಾಗಿ ಹೇಳ್ಬೇಕು. ಬೋರಿಂಗ್ ಅಂತ ಅನ್ಸ್ಬಿಟ್ಟು ನಾನು ಬೋರಿಂಗ್ ಅಂತ ಅನಿಸ್ಬಿಡ್ತು. ಏನದು ಅದನ್ನೇ ತೊಗೊಂಡು ನಮ್ಮ ಕೆಲವು ಫಿಲ್ಮ್ ಡೈರೆಕ್ಟರ್ಸ್ ಆ ಥರ ಮಾಡಲಿಕ್ಕೆ ಹೋಗಿದ್ದಾರೆ. ನಾನು ಹೆಸರು ಹೇಳೋಲ್ಲ, ಕೆಲವು ಇದ್ದಾರೆ ಆ ಟೈಪ್ ಮಾಡಿದ್ದಾರೆ. ಅದು ನಮಗೆ ಬೋರ್ ಆಗಿಬಿಡ್ತದೆ. ಸೊ ಹಾಗೆ ನಾವು ಮಾಡಬಾರ್ದು. ನಮಗೇನು ಅನ್ನಿಸ್ತದೆ ಅದನ್ನು ಮಾಡ್ತಾ ಹೋಗಬೇಕು. ಬೇರೆಯವರು ಯಾಕೆ ಮಾಡಿದ್ರು ಅದನ್ನು ತಗೋಬೇಕಷ್ಟೇ, ಕಲಿಬೇಕು ಆ ಒಂದು ವಿಧಾನಗಳನ್ನು. ವಿಧಾನಗಳು ನಮ್ಮದೇ ಆಗಿರಬೇಕು. ಯಾಕಂದರೆ ನಮಗೆ ಹೇಳೋ ರೀತಿ ಆ ಸ್ಟೋರಿ ಬೇರೆ ಇರ್ತದೆ, ಅವರು ಆ್ಯಕ್ಟರ್ಸ್ ಬೇರೆ ಇರ್ತಾರೆ, ಅವ್ರ ಬ್ಯಾಕ್ಗ್ರೌಂಡ್ ಬೇರೆ ಇರ್ತದೆ ಅಲ್ವೇ. ಅದನ್ನು ನಾವು ತೊಗೊಂಡ್ಬಂದು ನಾವು ಅದು ಡಬ್ಬಿಂಗ್ ಮಾಡಿದಂಗೆ ಆಗ್ತಾರೆ. ಆಮೇಲೆ ಹಂಗಾಗಿ ಮಾಡಬಾರ್ದು. ಪ್ರತಿಯೊಬ್ಬನಿಗೂ ಅವನದೇ ಆದಂತಹ ಕಲೆ ಇರ್ತದೆ, ಅವನದೇ ಆದಂತಹ ವಿಷನ್ ಇರ್ತದೆ, ಅವನೇ ಆದಂತಹ ಚಟಗಳಿರ್ತವೆ. ಚಟ ಅಂತಂದರೆ ನಾನು ಹೇಳೋದು ಈ ನಿಮ್ಮ ಮೆಂಟಲ್ ಇದು ನಮ್ಮ ಕನ್ನಡದಲ್ಲಿ ಚಟ ಅಂತೀವಿ. ಚಟ ಅಂತ ಹಗಲೆಲ್ಲ ಅದನ್ನು ಮಾಡ್ತಾ ಇರೋದು ಏನು. ಸೊ ಇವೆಲ್ಲನೂ ನಾವು ಕರಗತ ಮಾಡಿಕೊಂಡು ನಮ್ಮ ಒಳ್ಳೆಯ ಸಿನಿಮಾ ಈಗ ನನಗೆ ಸಿನಿಮಾ ಮಾಡೋದು ಬಂದಿದ್ದು ನಾನು ಬಹುಶಃ ಹೇಳಿದೆ. ಯಾಕಂತಂದ್ರೆ ನಾನು ಫ್ರೆಂಚ್ ಸಿನಿಮಾ ನೋಡಿದ್ದು ನನಗೆ ವೇಜಸ್ ಆಫ್ ಫಿಯರ್ ನನ್ನ ಮೇಲೆ ಭಾಳಷ್ಟು ಪರಿಣಾಮ ಮಾಡ್ತದೆ. Une ville d'Amérique du Sud écrasée par le soleil. ಹಿಟ್ಲರು ಸೆಕೆಂಡ್ ವರ್ಲ್ಡ್ ವಾರ್ ಡಿಕ್ಲೇರ್ ಮಾಡ್ತಾನೆ, ಸೆಕೆಂಡ್ ವರ್ಲ್ಡ್ ವಾರ್ ಅನೌನ್ಸ್ ಮಾಡ್ತಾನೆ. ಹಿಟ್ಲರ್ ಇಡೀ ಜಗತ್ತನ್ನು ಗೆಲ್ಲಬೇಕಂತ ಹೊಂಟಿರ್ತಾನೆ ಯುರೋಪು. ಆ ಹೊತ್ತಿನಲ್ಲಿ ಫ್ರಾನ್ಸಲ್ಲಿ ಒಂದು 3-4 ಹುಡುಗರು, ಅವರು 18 ವರ್ಷ ಆಗಿರ್ತದೆ, ಅವರೆಲ್ಲರೂ ಹೋಗಿ ಆರ್ಮಿಯೊಳಗೆ ಮಿಲಿಟ್ರಿಗೆ ಹೋಗಲೇಬೇಕು. ಇವತ್ತಿಗೂ ಇದೆ, ಕಾನ್ಸ್ಕ್ರಿಪ್ಷನ್ ಅಂತಾರೆ. 18 ವರ್ಷ ನಿಮಗಾದರೆ ನಿಮ್ಮಪ್ಪ ಏನೋ ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಮ್ಯಾನೇಜರ್ ಏನೋ ಬರ್ಬೋದು, ನೀವು ಹೋಗಲೇಬೇಕು. ನಿಮ್ಮ ರಾಜ, ನಿಮ್ಮಪ್ಪ ರಾಜ ಇದ್ದರೂ ಕೂಡ ನೀವು ಅಲ್ಲಿ ಆರ್ಮಿಯಲ್ಲಿ ಮಿಲಿಟ್ರಿಗೆ ಹೋಗಿ ನೇವಿ, ಆರ್ಮಿ ಅಥವಾ ಏರ್ಫೋರ್ಸ್ 2 years ಯು ಹ್ಯಾವ್ ಟು ಸರ್ವ್. ಸೊ ಅವ್ರಿಗೆ 2 ವರ್ಷ ಹೋಗಲೇಬೇಕಾಗ್ತದೆ. ಯುರೋಪ್ನಲ್ಲಿ ಬಂದುಬಿಟ್ಟಿರ್ತದೆ, ಪ್ರತಿಯೊಬ್ಬರು ಹೋಗಲೇಬೇಕು. ಅವರು ಪಾಪ ಒಬ್ಬ ಪೋಯೆಟ್, ಇನ್ನೊಬ್ಬ ಪೇಂಟಿಂಗ್ ಮಾಡವ, ಒಬ್ಬ ಕತೆ ಬರವ. ಅವಂದ ನಮ್ಗೆ ಯಾರು ಎನಿಮಿ ಇಲ್ಲ, ನಾವು ಯಾಕೆ ಬಂದೂಕು ತೊಗೊಂಡು ಬೇರೆಯವ್ರು ಹೊಡಿಬೇಕು ಪಾಪ. ನಮ್ಮಂಗೆ ಅವ್ರಿಗೆ ಪಾಪ ಫ್ರೆಂಡ್ಸು, ತಂಗಿ, ಅಣ್ಣ, ಹೆಂಡತಿ, ಗರ್ಲ್ ಫ್ರೆಂಡ್ಸ್ ಇರ್ತಾಳೆ, ನಾವು ಹೆಂಗೆ ಕೊಲ್ಲಬೇಕಪ್ಪ ಅಂತಾರೆ ಅವರು. ಆವಾಗ ಏನು ಮಾಡೋದು ನೀ ಎಲ್ಲಿ ಹೋದರೂ ಹಿಡಿತಾರೆ ನಿನಗೆ ಅಂತಾನೋ. ಅದರೊಳಗೆ ಒಬ್ಬನು ಸ್ವಲ್ಪ ಮಿಡ್ಲ್ ಕ್ಲಾಸ್ ಇರ್ತಾನೆ, ಅಂದರೆ ಮಿಡ್ಲ್ ಏಜ್ನಾಗ ಇರ್ತಾನೆ, ಅವನು ಅವ್ರಿಗೆ ಸಪೋರ್ಟ್ ಮಾಡ್ತಿರ್ತಾನೆ, ಅವನ ಜೊತೆಗೆ ಹೋಗ್ತಾರೆ. ಅವ್ರು ಹೇಳ್ತಾರೆ ಇಲ್ಲ ನಾವು ಎಲ್ಲೂ ಬೇರೆ ಕಡೆಗೆ ಹೋಗ್ಬೇಕು, ಯಾಕಂದರೆ ಇಲ್ಲಿ ಅಮೇರಿಕಕ್ಕೆ ಹೋದರೂ ಹಿಡಿತಾರೆ, ನೀ ಯುರೋಪ್ ಒಳಗೆ ಎಲ್ಲಿ ಹೋದರೂ ಹಿಡಿತಾರೆ. ಏನು ವಿಚಾರ ಮಾಡುವಂಥ ಒಂದು ಚೀಪ್ ಏರ್ಲೈನ್ ಎಂದೋ ಚೀಪ್ ಅದು ಏರ್ಲೈನ್ಸು. ಅಲ್ಲಿ ಹೋಗಿ ಒಂದು ಚೀಪ್ ಏರ್ಲೈನು ಎಲ್ಲಿ ಹೋಗ್ತದೆ, ಅದು ದಕ್ಷಿಣ ಅಮೇರಿಕಕ್ಕೆ ಹೋಗ್ತಾರೆ. ದಕ್ಷಿಣ ಅಮೇರಿಕಾದ ಎಲ್ಲೋ ಒಂದು ಕಡೆ ಅತಿ ಹಿಂದುಳಿದಂಥ ದೇಶಕ್ಕೆ ಹೋಗ್ತಾರೆ. ಅಲ್ಲಿ ಚೀಪ್ ಏರ್ಲೈನಿಂದ ದುಡ್ಡು ಹಾಕಿ 4 ಜನ ಅಲ್ಲಿ ಹೋಗ್ತಾರೆ ಅವರು. ಇದು ಯುದ್ಧ ಮುಗಿಯೋವರೆಗೆ 4 ಜನ ಅಲ್ಲಿ, ಅವರಿಗೆ ಸಂಸ್ಕೃತಿ ಗೊತ್ತಿಲ್ಲ, ಭಾಷೆ ಗೊತ್ತಿಲ್ಲ, ಹೆಂಗಿರೋದು ಗೊತ್ತಿಲ್ಲ, ಜೀವನ ಹೆಂಗೆ ಕಳೆಯೋದು ಗೊತ್ತಿಲ್ಲ. 1000 ಕಿಲೋಮೀಟರ್ ದೂರ ಫ್ರಾನ್ಸಿಂದ ಅಲ್ಲಿ ಹೋಗಿ 5 ವರ್ಷ ಯುದ್ಧ ಮುಗಿಯೋವರೆಗೆ ಅಲ್ಲಿ ಸಣ್ಣ ಪುಟ್ಟ ಅಂಗಡಿಯೊಳಗೆ ಕೆಲಸ ಮಾಡಿ ಅಲ್ಲೇ ಏನೋ ಕೂತ್ಕೊಂಡು ಏನೋ ಸಣ್ಣ ಹೀಗೆ 5 ವರ್ಷ ಕಳೀತಾರೆ. ಆಮೇಲೆ ಅಲ್ಲಿ ಏನಾಗ್ತದೆ, ಯುದ್ಧ ಮುಗಿದ್ಬೇಕು, ಪೇಪರ್ ಒಳಗೆ ಬರ್ತದೆ ಯುದ್ಧ ಮುಗಿತಾರೆ, ಹಿಟ್ಲರ್ ಸಾಯ್ತಾನೆ, ಎಲ್ಲರೂ ಭಾಳ ಖುಷಿ ಆಗ್ಬಿಡ್ತಾರೆ. ನಡಿಯಪ್ಪ ನಮ್ಮ ದೇಶಕ್ಕೆ ಹೋಗೋಣ. ಒಬ್ಬ ನಮ್ಮ ತಾಯಿ ಕಾಯ್ತಿರ್ತಾಳೆ, ಒಬ್ಬನು ನನ್ನ ಗರ್ಲ್ ಫ್ರೆಂಡ್ ಕಾಯ್ತಿದ್ದಾಳೆ. ಈ ರೀತಿ ಪಾಪ 5 ವರ್ಷ ಅಲ್ಲ, ಹೋಗೋಣ. ಹೆಂಗೆ ಹೋಗೋದು, ದುಡ್ಡಿಲ್ಲ, ವಾಪಸ್ ಹೋಗೋಕೆ ದುಡ್ಡು ಬೇಕಲ್ಲ, ಯಾರ ಕಡೆಯಿಂದ ಕೇಳೋದು ದುಡ್ಡು, ಅವ್ರು ಯಾರು ಇರೋದಿಲ್ಲ ಅಲ್ಲಿ, ಒಂದು ಹಳ್ಳಿಯೊಳಗೆ ಇರ್ತಾರೆ ಅಲ್ಲಿ. ಸೊ ಅಲ್ಲಿ ಒಬ್ಬನು ಅಮೇರಿಕಾದಲ್ಲಿ ದೊಡ್ಡೊಂದು ಜೀಪ್ನಾಗ ಇದನ್ನು ಇಟ್ಕೊಂಡು ತುತ್ತೂರಿ ಇಟ್ಕೊಂಡು ಬರ್ತಾನೆ. ಇಲ್ಲಿ ನಾವು ಭಾಳಷ್ಟು ನಿಮಗೆ ಪಗಾರ ಕೊಡ್ತೇವೆ, ವೇಜಸ್ ಆಫ್ ಫಿಯರ್. ಇಲ್ಲಿಂದ ಟ್ರಕ್ಸ್ ತೊಗೊಂಡು ನೀವು ನ್ಯೂಯಾರ್ಕಿಗೆ ಹೋಗ್ಬೇಕು, ಅಮೇರಿಕಾ 300 ಮೈಲು. ಅದು ಏನು ಗುಡ್ಡಗಾಡು ಪ್ರದೇಶ ಒಳಗೆ ರೋಡ್ ಇಲ್ಲ, ಸಣ್ಣ ಪುಟ್ಟ ರೋಡ್ ಇತ್ತು. ಆ ರೋಡ್ ಮೇಲೆ 300 ಮೈಲ್ ಹೋಗ್ಬೇಕು. ಹೇಗೆ TNT ಆಯಿಲು ಒಂದು ಡ್ರಾಪ್ ಬಿದ್ದರೆ ಬಾಂಬ್ ಬಿದ್ದಂಗೆ ಹಾರ್ತದೆ ಅದು. ಅದನ್ನು ಪ್ಯಾಕ್ ಮಾಡಿಕೊಂಡು ನಿಧಾನವಾಗಿ ತೊಗೊಂಡು 300 ಮೈಲ್ ಹೋಗ್ಬೇಕು. ಅದು ಎಷ್ಟೋ ಜನ ಸತ್ತಿರ್ತಾರೆ ಹೋಗೋರು. ಇವರಂತಾರೆ ಖಂಡಿತ ನಮಗೆಲ್ಲ ಡ್ರೈವಿಂಗ್ ಬಿಡ್ತಾರಂತ ಹೋಗಿ ನಿಲ್ತಾರಲ್ಲಿ. ಆವಾಗ ಅವನು ಹೇಳ್ತಾನೆ, ಒಂದು ಡ್ರಾಪ್ ಬಿಡ್ತಾನೆ ಡಮ್ ಅಂತದ್ದು. ಇಂಥದ್ದು 2000 ಕ್ಯಾನ್ಗಳು ಒಂದೊಂದು ಟ್ರಕ್ ಒಳಗೆ ಇರ್ತದೆ, ವಿಚಾರ ಮಾಡಿ ಅಂತಾರೆ. ಇಲ್ಲ ಸರ್ ನಾವು ತೊಗೊಂಡು ಹೋಗ್ತೀವಿ. ಸೊ 3 ಟ್ರಕ್ ಹೊರಡ್ತಾವೆ. 3 ಟ್ರಕ್ ಹೊರಟ್ರೆ ಅಲ್ಲಿ ಒಂದು ಸ್ವಲ್ಪ ದೂರ ಹೋಗೋದ್ರೊಳಗೆ ಒಂದು ಟ್ರಕ್ ಹೋಗಿಬಿಡ್ತದೆ, ಇನ್ನೊಂದು ದೂರ ಹೋಗಿದ್ರೆ ಇನ್ನೊಂದು ಸುಟ್ಟು ಹೋಗ್ಬಿಡ್ತದೆ. ಒಂದೇ ಒಂದು ಟ್ರಕ್ ಉಳಿತದೆ, ಒಬ್ಬನೇ ಮಾಡ್ಸಿ ಹೋಗ್ತಾನೆ. ನ್ಯೂಯಾರ್ಕ್ ಅಲ್ಲಿವರೆಗೆ ಅವನು ಹೇಗೆ ಕಾಡು, ಅಲ್ಲಿ ಯಾವಾಗಾದರೂ ಮಳೆ ಆಗ್ತಿರ್ತದೆ, ಈ ಅಮೆಜಾನ್ ಫಾರೆಸ್ಟ್ ಇರ್ತಾವಲ್ಲಿ. ಆಮೇಲೆ ಯಾರೂ ಇಲ್ಲ, ಪಕ್ಕದಲ್ಲಿ ಯಾರು ಇರುವುದಿಲ್ಲ, ಏನೂ ಆಯಿತು ಹೆಲ್ಪ್ ಮಾಡೋದು. ಹೀಗೆ ಅಂಥ ಒಂದು ಹೆಜಾರ್ಡಸ್ ಜರ್ನಿ
ಅದನ್ನು ಪಿಕ್ಚರಾಗಿ ಮಾಡಿದ್ದಾನೆ ಅವನು. ಅದನ್ನು ತೊಗೊಂಡು ಹೋಗಿ ಅಲ್ಲಿ ಕಡೆಗೆ ನ್ಯೂಯಾರ್ಕ್ ರಿಫೈನರಿ ದೊಡ್ಡ ಬೆಂಕಿ ಕಾಣಿಸ್ತಾ ಇರ್ತಾರೆ, ರಿಫೈನರಿ ಕಾಣಿಸ್ತಿರ್ತವೆ, ಅಲ್ಲಿ ಹೋಗ್ತಾನೆ, ದುಡ್ಡು ಕೊಡ್ತಾರಮ್ಮ ಸಾಕಷ್ಟು. ಅದನ್ನು ತೊಗೊಂಡು ವಾಪಸ್ ಬರ್ತಿರ್ತಾನೆ ಜೋರಾಗಿ. ಆವಾಗ ಅವನ ಡ್ರೀಮು, ನಾನು ಸಣ್ಣವಿದ್ದಾಗ ಹಾಗೆ ನನ್ನ ತಾಯಿ ನನ್ನ ಬೆಳೆಸಿದ್ಲು, ನನ್ನ ಗರ್ಲ್ ಫ್ರೆಂಡ್ ಪಾಪ ಏನು ತಿಳ್ಕೊಂಡಲ್ಲೋ ನನ್ನ ಬಗ್ಗೆ ಗೊತ್ತಿಲ್ಲ, ಆದರೆ ಖಂಡಿತ ನಾನು ಅವಳು ಹೋಗಿ ಭೇಟಿಯಾಗಿ, ಹೀಗೆ ಅವನು ಯೋಚನೆ ಮಾಡಿಕೊಂಡು ಡ್ರೈವಿಂಗ್ ಮಾಡ್ತಿರ್ತಾನೆ. ಟಫ್ ಇರ್ತಾನೆ. ಆದರೆ ಇನ್ನೇನು ಮುಟ್ಟಬೇಕು ಅಂತ ಅನ್ನೋದ್ರೊಳಗೆ ಅಲ್ಲಿ ಒಂದು ಕಲ್ವಟ್ಟು ಬರ್ತದೆ, ಗಾಡಿ ಹೋಗಲ್ಲ, ಅವನು ಮುಟ್ಟೋದಲ್ಲ. ಇದೇ ಕಥೆ. ಏನು ಫಿಲ್ಮ್ ಹೆಸರು? ವೇಜಸ್ ಆಫ್ ಫಿಯರ್. ಹಿಂಗೆ ನೋಡಿದಾಗ ನನಗೆ ಪಾಪ ಏನು ಫಿಲ್ಮ್ ಇದು ಅಂತ. ಆ ಕೊನೆಗೆ ಯಾರೂ ಬರೋದಿಲ್ಲ ಅವರು. ಇವತ್ತಿಗೂ ನನಗೆ ಇದು ಆಗ್ತದೆ, ಭಾವುಕನಾಗ್ತೇನೆ ನಾನು. ಅಸಾಧ್ಯ ಸರ್ ಅಂತ ನಾನು ಅದಕ್ಕೆ ಹೇಳಿದೆ ನನ್ನ ಪ್ರೊಫೆಸರ್ ಇವರು, ಸರ್ ನಾನು ಇಂಥ ಫಿಲ್ಮೇ ನೋಡಿಲ್ಲ ಜೀವನದಲ್ಲಿ ಅಂದೆ. ಹಿಂಗೆ ಜೀವನದಲ್ಲಿ ನಾನು ನೋಡಿಲ್ಲ ಅಂತ. ಅದಕ್ಕೆ ಹೇಳಿದರು, ನೀವು ಸಿನಿಮಾ ಮಾಡಬೇಕು ನೀನು ಅಂತ, ಯಾಕಂದ್ರೆ ನಿನಗೆ ಪರಿಣಾಮ ಭಾಳ ಆಗ್ತದೆ ಸಿನಿಮಾದ್ದು, ನೀವು ಮಾಡಬೇಕು. ಎನಿವೆ ಅದು ಹೇಳಿದೆ. ಸೊ ಈ ರೀತಿ ಫಿಲ್ಮ್ಗಳು ಮಾಡಿದ್ದನ್ನು ನಾವು ನೋಡಿದ್ದೇನೆ. ಆವಾಗ ಆಲ್ಫರ್ಡ್ ಹಿಚ್ಕಾಕ್ ಹೇಳಿದ್ನಲ್ಲ, ಇಂಗ್ಲೆಂಡ್. ಆಲ್ಫರ್ಡ್ ಹಿಚ್ಕಾಕು ಅವನಿಗೆ ಫ್ರಾಂಕೋ ಟ್ರೂಫೋ, ಇವನು ಜೂಲ್ಸ್ ಆ್ಯಂಡ್ ಜಿಮ್, ಡೇ ಫಾರ್ ನೈಟ್ ಅಂತ ಗ್ರೇಟ್ ಫಿಲ್ಮ್ಸ್ ಮಾಡ್ತಾನೆ, ಫ್ರೆಂಚು ಇವನು. ಯಾಕಂದರೆ ಅವನು ಒಂದು ಫಿಲ್ಮ್ ಬಗ್ಗೆ ಒಂದು ವಿಶ್ಲೇಷಣೆ ಮಾಡಿರ್ತಾನೆ. ಅವನು ಡೈರೆಕ್ಟರ್ ಹೇಳ್ತಾನೆ, ನಿನಗೆ ಸಿನಿಮಾ ಬಗ್ಗೆ ಗೊತ್ತಿಲ್ಲ, ಸುಮ್ಮನೆ ಏನೋ ವಿಶ್ಲೇಷಣೆ ಮಾಡಿಬಿಟ್ಟಿಯ ನೀನು, ಸಿನಿಮಾ ಅಂದರೆ ಏನು ಗೊತ್ತಾ ನಿನಗೆ, ನೀನೇನೋ ಕತೆ ಬರೆಯೋನು ಅಥವಾ ಜರ್ನಲಿಸಮ್ ರಿಪೋರ್ಟ್ ಮಾಡೋ, ನೀವು ರೈಟರು. ಸಿನಿಮಾ ಹೇಗೆ ಮಾಡ್ತಾರೆ, ಸಿನಿಮಾ ಒಳಗೆ ಏನೇನು ಆಗಿದೆ, ಸಿನಿಮಾದೊಳಗೆ ಯಾವ ರೀತಿ ಕ್ಯಾಮ್ರಾ ಇರ್ತದೆ, ಯಾವ ರೀತಿ ಮ್ಯೂಸಿಕ್ ಇರ್ತದೆ, ಯಾವ ರೀತಿ ಆ್ಯಕ್ಟಿಂಗ್ ಮಾಡಬೇಕು, ಯಾವ ರೀತಿ ಎಡಿಟಿಂಗ್ ಮಾಡಬೇಕು, ಎಷ್ಟು ಟೈಮ್ ತೊಗೊಳ್ತದೆ, ಎಷ್ಟು ನಾವೆಲ್ಲ ಅದಕ್ಕೆ ಶ್ರಮೆ ಮಾಡಿ, ಇದ್ರ ಬಗ್ಗೆ ನೀನು ಗೊತ್ತೇ ಇಲ್ಲ, ಸುಮ್ಮನೆ ಬರೆದು ಬಿಟ್ರೆ ಆಯ್ತಾ. ಹಿಂಗೆ ಅವನಿಗೆ ಅದನ್ನು ತೊಗೊಂಡು ಹೋಗಿ ಮನೆಯೊಳಗೆ ಕೂತ್ಕೊಂಡು ಅವನು ಸಿನಿಮಾ ಮಾಡಲಿಕ್ಕೆ ಶುರು ಮಾಡ್ತಾನೆ. ಗ್ರೇಟ್ ಫಿಲ್ಮ್ ಡೈರೆಕ್ಟರ್ ಆಗ್ತಾನೆ ಅವನು. ಜೂಲ್ಸ್ ಆ್ಯಂಡ್ ಜಿಮ್, ಡೇ ಫಾರ್ ನೈಟ್, ಅಸಾಧ್ಯ ಫಿಲ್ಮ್ಗಳು. ಅವನು ಕಡೆಗೆ ಇವನಿಗೆ ಹಿಚ್ಕಾಕನ್ನು ಭೇಟಿಯಾಗಿ ಹಿಚ್ಕಾಕ್ ಮೇಲೆ ಒಂದು ಪುಸ್ತಕ ಬರೀತಾನೆ, ಫ್ರಾಂಕೋ ಟ್ರೂಫೋ. ಹಿಚ್ಕಾಕ್ ಮೇಲೆ ಬುಕ್ ಬರೀತಾನೆ. ಆವಾಗ ಅಮೇರಿಕಾದಲ್ಲಿ ಹೋಗಿ ಭಾಷಣ ಮಾಡ್ತಾನೆ. ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಫಿಲ್ಮ್ ಒಳಗೆ ಭಾಷಣ ಮಾಡಿದಾಗ ಹೇಳ್ತಾನೆ, ಇಲ್ಲಿ ಇವನು ಮರ್ಡರ್ ಸೀನ್ಸ್ ತಗೋತಾನೆ, ಆದರೆ ಆ ಮರ್ಡರ್ ಸೀನ್ ಲವ್ ಸೀನ್ ಇದ್ದಂಗೆ ಇರ್ತವೆ. ಹೌದಾ? ಲವ್ ಮಾಡ್ತಿರ್ತಾರೆ ಅಂತ ಅನಿಸ್ತದೆ, ಆಮೇಲೆ ನೋಡಿದ್ರೆ ಮರ್ಡರ್ ಇರ್ತದೆ ಅಲ್ಲಿ. ಆವಾಗ ಹೇಳ್ತಾನೆ ಅವ, ಯಾಕೆ ನಮಗೆ ಗ್ರೇಟ್ ಅನ್ನಿಸ್ತದೆ ಅಂತಂದರೆ ಆ ರೀತಿ ಅವ್ನು ಮಿಸ್ಟ್ರಿ ತೊಗೊಂಡು ಹೋಗ್ತಿರ್ತಾನೆ ಹಿಚ್ಕಾಕ್. ಫಾರ್ ಎಕ್ಸಾಂಪಲ್ ಅಸಾಧ್ಯ ಅವನ ಅರ್ಥನ ಮಾಡ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ಅದಕ್ಕೆ ಅವ್ನು ಹೇಳ್ದ, ಯಾಕೆ ಅರ್ಥ ಮಾಡ್ಲಿಕ್ಕೆ ಆಗ್ತಲ್ಲ ಅಂತಂದರೆ ಅವನು ಮ್ಯಾಥಮೆಟಿಕ್ಸ್ ಕಲ್ತಿದ್ದ, ಅವನು ಹೇಗೆ ಅಟ್ಟ ಹತ್ಕೊಂಡು ಹೋಗ್ತಾನೆ, ಒಂದೊಂದು ಸ್ಟೆಪ್ ಹಾಕ್ತಾನೆ, ಬೂಟ್ ತೋರ್ತಾನೆ, ಇನ್ನೊಂದು ತೋರಿಸ್ತಾನೆ, ಮೇಲೆ ಬಂದು, ಅಂದರೆ ಆ ರೀತಿ ಅವನು ಮಿಸ್ಟ್ರಿ ಕ್ರಿಯೇಟ್ ಮಾಡೋನು. ಈಗ ಸೈಕೋ ಅಂತ ಫಿಲ್ಮ್ ಬಂತು, ಸೈಕೋ. ಅದು ಏನು ಎಕ್ಸ್ಪೆಕ್ಟೇ ಮಾಡೋದಿಲ್ಲ ಯಾರು. ಅವನು ಏನು ಸೈಕೋ, ಅವನದೇನು ಒಂದು ಗೆಸ್ಟ್ ಹೌಸ್ ಇರ್ತದೆ, ಅವನು ಸುಮ್ಮನೆ ಓಡಾಡ್ತಿರ್ತಾನೆ ಹಿಂಗೆ ನಿಧಾನ ಬಂದು ಆಕೆಯನ್ನು ನೋಡ್ತಿರ್ತಾನೆ ಲಾಸ್ಟಿಗೆ ಅವನು ನೋಡಿರಲಿ. ಆಮೇಲೆ ಆ ಕಾರು ಹೋಗಿ ಮುಣಿಗೆ ಹೋಗಿಬಿಡ್ತದೆ. ಸೊ ಇವೆಲ್ಲನೂ ನಾವು ಯೋಚನೆ ಮಾಡಿದಂಥ ವಿಷಯಗಳು. ಅವನ್ನ ಹೇಗೆ ತೋರಿಸ್ತಾನೆ ಹಿಚ್ಕಾಕ್. ಅದಕ್ಕೆ ಅಂದ ಅವ ಮರ್ಡರ್ ಸೀನನ್ನು ಲವ್ ಸೀನ್ ಮಾಡಿದಂಗೆ ತೋರಿಸ್ತಾನೆ. ನಿಮ್ಗೆ ಲವ್ ಸೀನು ಮರ್ಡರ್ ಥರ ಕಾಣಿಸ್ತದೆ ಅಂತ. ಅದೇ ಪ್ರಾಬ್ಲಮ್ ಆಗಿರೋದು ಅಂತ ಅಮೇರಿಕನ್ಸ್ಗೆ. ಅವ್ರು ಕರೆಕ್ಟ್ ಹೇಳ್ತಾರೆ ಅವ್ರು. ಹೌದು, ಈ ಲವ್ ಸೀನು ಶುರುವಾಯ್ತು. ಲವ್ ಸೀನ್ ಅಂತಂದ್ರೆ ಅವ್ರದ್ದೇನು ಪ್ರೇಮ, ಅದು ಮುಂದೆ ಮರ್ಡ್ರಿಗೆ ಹೋಗ್ತಾ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಲ್ಲ. Laughing and the tears, and the cruel eyes studying you. My mother there. ಅದೇ ಮರ್ಡರ್ ಆಗ್ತಿರೋವಂಥದ್ದು ಲವ್ಗೆ ಇವು ಮರ್ಡರ್ ಆಗ್ತಾನಂತ ಅನ್ನೋದು, ಬಟ್ ಇಟ್ ಬಿಕಮ್ಸ್ ಅ ಲವ್. ಈ ರೀತಿ ಅಂದರೆ ಅವನ ಒಂದು ಸಿದ್ಧಾಂತ ಹಿಚ್ಕಾಕ್ ಅಂದು, ಅದನ್ನು ಇವನು ಬಿಚ್ಚಿಡ್ತಾನೆ. ಯಾಕೆ ಅವನು ಗ್ರೇಟ್ ಆಗ್ತಾನೆ ಅಂತಂದ್ರೆ ಅನೇಕ ಸಣ್ಣ ಪುಟ್ಟ ವಿಷಯಗಳು, ಶಾರ್ಟ್ಸ್ಗಳು ಹೇಗೆ ತಗೋತಾನೆ, ಹೇಗೆ ಎಡಿಟ್ ಮಾಡ್ತಾನೆ, ಹೆಂಗೆ ಅದರ ರಿಯಾಕ್ಷನ್ನು ಹೊರಗಿನ ಜನ ನೋಡ್ತಿರ್ತಾರೆ, ಏನಾಗಿರ್ತಾರೆ. ಒಂದು ಸಿನಿಮಾ ಅಂತಂದ್ರೆ ಸೈಕಾಲಜಿಕಲಿ ಅದರ ಮೇಲೆ ಇಂಪ್ಯಾಕ್ಟ್ ಆಗಬೇಕಲ್ಲ ಜನರ ಮನಸ್ಸು ಮೇಲೆ. ಈಗ ನೋಡಿ ಬರ್ಡ್ಸ್ ಅಂತ ಒಂದು ಮಾಡಿದ್ದ. ಇವೆಲ್ಲನೂ ನಾವು ವಿಚಾರ ಮಾಡಬೇಕು, ಯಾವ ರೀತಿ ಸಬ್ಜೆಕ್ಟ್ಸ್ ತೊಗೊಂಡ್ರು ಅವರು, ಹೇಗೆ ಮಾಡಿದ್ರು. ಸೊ ಈ ರೀತಿ ನಾನು ಒಂದು ಅಂತಾರಾಷ್ಟ್ರೀಯ ಫಿಲ್ಮ್ ಬಗ್ಗೆ ನಾನು ಹೇಳ್ತಿದ್ದೆ. ಈ ರೀತಿ ಡಾಕ್ಟರ್ ಜಿವ್ಯಾಗು, ಆಮೇಲೆ ನನಗನ್ಕ ಲಾರೆನ್ಸ್ ಆಫ್ ಅರೇಬಿಯಾ ಭಾಳ ನನಗೆ ಇಂಪ್ಯಾಕ್ಟ್ ಮಾಡ್ತು ನಿಜವಾಗಿ ಹೇಳಬೇಕಂದ್ರೆ ನಿಮಗೆ. ಲಾರೆನ್ಸ್ ಆಫ್ ಅರೇಬಿಯಾ, ಪೀಟರ್ ಓಟೋಲ್ ಆ್ಯಕ್ಟಿಂಗು, ಅರಬ್ ವರ್ಲ್ಡ್, ಅಲ್ಲಿ ಒಂದು ಸೀನ್ ಅನ್ಕ ಅಂಥಾನಿ ಕ್ವಿನ್ ಇರ್ತಾನೆ ಕಾಣಿಸ್. ಅವನು ಟ್ರೈಬಲ್ ಲೀಡರ್, ಇವು ಹೋಗಿ ಮಾತಾಡ್ತಾನೆ ರಾತ್ರಿ ಕೂತ್ಕೊಂಡು ಅವ್ರ ಜೊತೆಗೆ. ಇವನು ಲಾರೆನ್ಸ್, ನೋಡು ಹಿಂಗೆಲ್ಲ ಇದೆ ಅಂತ, ನೀನು ಯುನೈಟ್ ಆಗಲೇಬೇಕು ನಾವು,
ನೀವೆಲ್ಲ ನಿಮ್ಮ ಒಳಗೆ ಹೊಡೆದಾಡಿದ್ರೆ ನಾಳೆ ಒಟೋಮನ್ ಎಂಪೈರ್ ನಿಮ್ಮನ್ನೆಲ್ಲ ಗೆದ್ದು ನೀವೆಲ್ಲ ಗುಲಾಮರಾಗ್ತೀರಿ. ಅವನಿಗೆ ಆಂಥೋನಿ ಕ್ವಿನ್, ಎಸ್ ವಿ ವಿಲ್ ಗೋ ವಿತ್ ಯು. ನೆಕ್ಸ್ಟ್ ಕಟ್ ಮಾಡಿದ್ರೆ 1,000 ಕುದುರೆಗಳು ಓಡ್ತಿರ್ತಾವೆ. ಸಿ ಆ ಕಟಿಂಗ್ ಪಾಯಿಂಟ್, ಇಲ್ಲಿ ಒಂದು ಟೆಂಟ್ ಒಳಗೆ ಕೂತ್ಕೊಂಡು ಮಾತಾಡ್ತಿರ್ತಾರೆ, ವಿ ವಿಲ್ ಗೋ ವಿತ್ ಯು ಅಂತ ಅಂದ್ಕೊಳ್ಳೆ ಆ ಸೌಂಡಿಗೆ 1,000 ಕುದುರೆಗಳು ಇಲ್ಲಿ ಡೆಸರ್ಟ್ ಒಳಗೆ ಓಡ್ತಿರ್ತವೆ ಹೊರ್ರ ಅಂತ ಹೇಳಿ ಅವನು ಹಿಡ್ಕೊಂಡು. ಸೊ ಈ ಪಾಯಿಂಟ್ಸ್ಗಳು ಫಿಲ್ಮ್ಗಳನ್ನು ಗ್ರೇಟ್ ಮಾಡ್ತವೆ ಇಂಥವು. ಅಲ್ಲೇ ಕೂಡ ಇವನ್ ಲಾರೆನ್ಸ್ ಆಫ್ ಅರೇಬಿಯಾ ಅವನ್ನ ಕೇಳ್ತಾರೆ, ಅವನು ಆರ್ಮಿ ಒಳಗೆ ಸೆಲೆಕ್ಟ್ ಆಗಿರ್ತಾನಲ್ಲ, ಯು ಹ್ಯಾವ್ ಟು ಗೋ ಟು ಸೌದಿ ಅರೇಬಿಯಾ ಏನೋ ಹೇಳ್ತಾರೆ. ಎಸ್ ಸರ್ ಅಂತ ಒಂದು ಹಿಂಗೆ ಒಂದು ಕಡ್ಡಿ ಕೆರಿತಾನೆ. ಆ ಕಡ್ಡಿ ಕೆರೆದ್ರೆ ಅದು ನೆಕ್ಸ್ಟ್ ಅದು ಸನ್ಸೆಟ್ಟಿಗೆ ಬರ್ತದೆ. ಆ ಕಡ್ಡಿ ಕೆರೆದದ್ದು ಏನೋ ಸಿಗರೇಟ್ ಹಚ್ಚಬೇಕು ಅಂತ, ಆ ಕಡ್ಡಿ ಕೆರೆದದ್ದು ಇಮಿಡಿಯೇಟ್ಲಿ ಇಟ್ ಜಂಪ್ಸ್ ಟು ದ ಬ್ಯೂಟಿಫುಲ್ ಸನ್ಸೆಟ್ ಇನ್ ದ ಅರಬ್ ಲ್ಯಾಂಡ್. ಆ ಕಟಿಂಗ್ ಪಾಯಿಂಟ್ಸ್ ನೋಡಿ ಹೇಗಿರ್ತವೆ, ಎಡಿಟಿಂಗ್ ಪಾಯಿಂಟ್ಸ್. ಇವು ಆ ಫಿಲ್ಮನ್ನು ಅಂದರೆ ಗ್ರೇಟ್ ಮಾಡೋದಕ್ಕೆ ಕಾರಣ. ಅಂದರೆ ಇದು ಒಂದೇ ಹೇಳೋದಲ್ಲ, ಈ ರೀತಿ ಈ ಶಾರ್ಟ್ಸ್ ತೊಗೊಳ್ಳೋದು, ಈ ರೀತಿ ಎಡಿಟಿಂಗ್ ಮಾಡೋದು, ಆ ರೀತಿ ಮ್ಯೂಸಿಕ್ಕನ್ನು ಕೊಡೋದು, ಆ್ಯಕ್ಟಿಂಗು, ಇವೆಲ್ಲನೂ ಭಾಳ ಗ್ರೇಟ್ ಸರ್. ಸೊ ಹೀಗೆ ನಾವು ನಮ್ಮ ಇವತ್ತಿನ ಸ್ಟೂಡೆಂಟ್ಸಿಗೆ ಸಿನಿಮಾ ಮಾಡಬೇಕಾರಂತಂದರೆ, ನಾವು ಬೇರೆ ಸಿನಿಮಾ ಅಂತ ಹೇಳೋದು, ನಮ್ಮಲ್ಲಿ ಗ್ರೇಟ್ ಫಿಲ್ಮ್ ಮಾಡಿದ್ದಾರೆ ಇಲ್ಲ ಅಂತಲ್ಲ. ನಮ್ಮಲ್ಲಿ ನಾ ಹೇಳಿದ್ದೆ ಮದರ್ ಇಂಡಿಯಾ ಅಥವಾ ಕಾಬೂಲಿವಾಲಾ ಇವೆಲ್ಲ ವಂಡರ್ಫುಲ್ ಫಿಲ್ಮ್ಸೇ ಇವು ಹಿಂದಿಯೊಳಗೆ. ಆಮೇಲೆ ರಾಜ್ ಕಪೂರು ಆವಾರ ಭಾಳ ಗ್ರೇಟ್ ಫಿಲ್ಮ್. ರಾಜ್ ಕಪೂರ್ ಮಾಡಿದ್ದು ಇಲ್ಲಿ ನಮ್ಮ ಕನ್ನಡದಲ್ಲೂ ಇದೆ. ನನಗೆ ಬಂಗಾರದ ಮನುಷ್ಯ ನನಗೆ ಲೈಕ್ ಆಯ್ತದು, ಭಾಳ ಚೆನ್ನಾಗಿದೆ ಫಿಲ್ಮ್ ಮಾಡಿದ್ದು. ಆದರೆ ನಾನು ಹೇಳೋದು, ನಮಗೆ ಒಟ್ಟಾರೆ ಬೇರೆ ಬೇರೆ ಲ್ಯಾಂಗ್ವೇಜಸ್ ಒಳಗೆ, ಈಗ ನನ್ನ ಅಸಾಮಿ ಫಿಲ್ಮ್ ನನಗೆ 1-2 ಭಾಳ ಸುಂದರವಾಗಿ ಅವನು ಹೆಸರು ಇದ್ದ, ಅವನು ಫ್ರಮ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಪುಣೆನೇ, ಅವನು ಕ್ಯಾಮ್ರಾಮನ್, ಇದು ಡೈರೆಕ್ಟರು, ವಂಡರ್ಫುಲ್ ಫಿಲ್ಮ್ ಮಾಡಿದ. ಸೊ ಇವು ಹೇಗೆ ಅವರು ಬೆಳೆದರು, ಹೇಗೆ ಅದನ್ನು ಸಿನಿಮಾ ಮಾಡಿದರು ಅಂತ ಅನ್ನೋದು ನಮಗೆ ಒಂದು ಅದರ ಬಗ್ಗೆ ಕುತೂಹಲ ಇರಬೇಕು. ಇವನು ಹೇಗೆ ನೋಡ್ತಾನೆ, ಹೇಗೆ ಸಿನಿಮಾ ಮಾಡ್ತಾನೆ. ಸೊ ಅವ್ರು ನೋಡಿದಾಗ ಕುತೂಹಲ ಹುಟ್ಟಿದಾಗ ಅವನು ಮಾಡಿದ್ದೇನು ಅಂತ ನೋಡ್ಲಿಕ್ಕೆ ಶುರು ಮಾಡ್ತೇವೆ. ಈಗ ಕೆಲವೊಂದು ಮ್ಯೂಸಿಕ್ಗೋಸ್ಕರನೇ, ಈಗ ಹಿಂದೆ ನಾವು ಇಲ್ಲಿ ಕೆಲವು ನಮ್ಮ ಕನ್ನಡದಲ್ಲಿ ಕೆಲವೊಂದು ಸಿನಿಮಾ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರಲ್ಲ, ರಾಜನ್ ನಾಗೇಂದ್ರ ಇಂಥವರೆಲ್ಲ, ಹಾಗೆ ವಿಜಯ್ ಭಾಸ್ಕರ್ ವಂಡರ್ಫುಲ್ ಮ್ಯೂಸಿಕ್ ಡೈರೆಕ್ಟ್ರು. ಯಾಕಂದರೆ ನಮ್ಮ ವೆಂಕಟೇಶ್ವರ ಚಿತ್ರಕ್ಕೆ ಅವರು ನಾನು ನೋಡ್ತಿದ್ದಲ್ಲ, ಪಾಪ ಅವ್ರ ಕಡೆ ದುಡ್ಡು ಇದ್ದಿಲ್ಲ ಆವಾಗ ಆ ಲಂಕೇಶ್ವರ ಮಾಡ್ಬೇಕಾದ್ರೆ. ಅಂದರೆ ಆಮೇಲೆ ಪಾಪ ವಿಜಯ್ ಭಾಸ್ಕರ್ ಎಷ್ಟು ನಾ ಮಾಡ್ತೀನಿ ಬಿಡಿ ಅಂತಂದರು. ಕೆಂಪಾದವು ಎಲ್ಲ ಕೆಂಪಾದವು, ಹಸೂರಿದ್ದ ಗಿಡ ಮರ ಬೆಳ್ಳಗಿದ್ದ ಹೂವೆಲ್ಲ. ಆ ವಿಜಯ್ ಭಾಸ್ಕರ್ ಆ ಫೋಕ್ ಮ್ಯೂಸಿಕ್ಕನ್ನು ಹೇಗೆ ಹಿಡಿತಿದ್ರು, ಭಾಳ ವಂಡರ್ಫುಲ್ ಹಿಡಿಯೋರು. ಇದೇ ರೀತಿ ನಾನು ನಮಗೆ ಅವರಿಗೆ ಉಷಾಕಿರಣದಲ್ಲಿ ನನಗೊಂದು ಸಣ್ಣ ಮಕ್ಕಳದೊಂದು ಇದು ಬರ್ತದೆ, ಏನು ಒಂದು ಶಾಲೆ ಒಳಗೆ ಶೂಟಿಂಗ್ ಮಾಡ್ತಿರ್ತೇನೆ. ನಾನು ಹೇಳಿದೆ, ಸರ್ ಇಲ್ಲಿ ಮ್ಯೂಸಿಕ್ ಬಂದಾಗ ಆ ಮಕ್ಕಳ ಬಗ್ಗೆ ಹೋಗ್ತದೆ, ಅಲ್ಲಿ ಸ್ವಲ್ಪ ಮ್ಯೂಸಿಕ್ ಚೇಂಜ್ ಆಗಬೇಕು, ಒಂದು ಸ್ವಲ್ಪ ವಿಯರ್ಡ್ ಅಂತಂದರೆ ಒಂದು ಟೈಪ್ ಆಗಬೇಕು ಮ್ಯೂಸಿಕ್ ಅಂದರೆ. ಕರೆಕ್ಟಾಗಿ ಹಿಡ್ಕೊಂಡ್ರು ಅವರು. ಇದನ್ನು ಅರ್ಧ ತಾಸೊಳಗೆ ನೊಟೇಷನ್ ಚೇಂಜ್ ಮಾಡಿ ಹಾಕಿದ್ರು ನನಗೆ ಇಷ್ಟು ಸಮಾಧಾನ ಆಯಿತು. ಅಷ್ಟು ಚುರುಕಿದ್ರು ಅವರು, ಭಯಂಕರ ಚುರುಕು, ಭಾಳ ಅವ್ರಿಗೆ ಒಂದು ಅರ್ಥ ಆಗಿಬಿಡೋದು. ಅವರು ಲಂಡನ್ನಾಗೆ ಇದ್ದಾಗ ಹೇಳಿದ್ರಂತೆ, ನೀವು ಹೇಗೆ ಬರೀ ಹಾರ್ಮೋನಿಯಂ ಮೇಲೆ ಎಲ್ಲ ಮಾಡ್ತಿರಲ್ಲ ಅಂತ. ನಾವೆಲ್ಲ ಇದು ಡಬಲ್ ಅಲ್ಲ ಪಿಯಾನೋ ಮಾಡುವ, ಅದು ನೀವು ಬರೀ ಹಾರ್ಮೋನಿಯಂ ಮೇಲೆ ಟ್ಯೂನ್ ಮಾಡ್ತೀರಿ. ಹೌದು, ಹಾರ್ಮೋನಿಯಂ ಮೇಲೆ ಮಾಡಿ ತೋರಿಸಿದ್ರಂತೆ ಅವರು. ಇಂಗ್ಲೆಂಡ್ನವ್ರಿಗೆ ಭಾಳ ಗಾಬ್ ಹೊಡೆದ್ರು ಅವರು, ನೀವು ಸಾಧ್ಯ ಇದ್ದೀರಿ ಅಂತ ಹೇಳಿದ್ರಂತ ಅವರು. ಸೊ ಅಂದರೆ ನಾ ಹೇಳೋದು ಅದಕ್ಕೆ ಹೇಳಿದ್ನಲ್ಲ, ನಮ್ಮಲ್ಲಿ ಭಾಳ ಹಣ ಹಾಕಬೇಕಾಗಿಲ್ಲ. ಈ ಎಲ್ಲಿಂದಲೂ ಬಂದವ್ರಿಗೆ ತುಂಬ ಪಾಪ ಕಡಿಮೆ ದುಡ್ಡೊಳಗೆ ಅವರು ವಂಡರ್ಫುಲ್ ಮ್ಯೂಸಿಕ್ ಮಾಡಿದರು, ಎಂಥ ಬ್ಯೂಟಿಫುಲ್ ಮ್ಯೂಸಿಕ್ ಮಾಡಿದರು. ಆ ರೀತಿ ನಮ್ಮ ಉಷಾಕಿರಣಕ್ಕೂ ಮಾಡಿದರು, ಭಾಳ ಮಸ್ತ್. ಅದೇ ರೀತಿ ರಾಜೀವ್ ತಾರಾನಾಥ್ ನಮ್ಮ ಆಗಂತುಕ ಫಿಲ್ಮಿಗೆ ಯು ವಾಂಟ್ ಎಕ್ಸ್ಪಾನ್ಷನ್ ಆರ್ ಕಾಂಟ್ರಾಕ್ಷನ್ ಮ್ಯೂಸಿಕ್. ನಾ ಹೇಳಿದೆ, ಸರ್ ಅದು ಹಿಂಗೆ ಅದೆಲ್ಲಪ್ಪ, ನಿನಗೆ ಯು ವಾಂಟ್ ಕಾಂಟ್ರಾಕ್ಷನ್ ಆರ್ ಎಕ್ಸ್ಪಾನ್ಷನ್ ಮ್ಯೂಸಿಕಲ್ಲಿ ಇರೋ ನಮ್ಮ ಏನು ಹಂಗಂದ್ರೆ. ಅಂದರೆ ಇದು ಮ್ಯೂಸಿಕ್ ಒಳಗೆ 2 ಇರ್ತವೆ, ಒಂದು ಎಕ್ಸ್ಪಾಂಡ್ ಆಗ್ತಾ ಹೋಗ್ತಾರೆ ಮ್ಯೂಸಿಕ್, ಅದು ನಿಜ, ಅದು ಕರೆಕ್ಟಾಗಿ. ಅಂದರೆ ನೀವು ಒಂದು ಮ್ಯೂಸಿಕ್ ಕೊಟ್ರಿ, ಅದನ್ನು ತರಂಗವಾಯ್ದು ಹೋದಂಗೆ ಹೋಗಬೇಕು, ಆದಂಗೆ ಹೋಗ್ಬೇಕು. ನೀವು ಅಂಥದ್ದು ಬೇಕಾ, ಅಥವಾ ಜಸ್ಟ್ ಸುಮ್ಮನೆ ಪಿಟೇಲ್ ಬಾರಿಸೋದು, ಅದಕ್ಕೆ ಇನ್ನೊಂದು ಬಂತು ಅದಕ್ಕೆ ಟುಯ್ ಅಂತ ಇನ್ನೊಂದು ಕೊಡು, ಅಂಥದ್ದು ಬೇಕಾ? ಅದು ಕಾಂಟ್ರಾಕ್ಷನ್. ಆ ಮ್ಯೂಸಿಕೆಲ್ಲ ಕಾಂಟ್ರಾಕ್ಟ್ ಮಾಡಿಬಿಡ್ತಾವೆ. ಇವನ್ ಐ ಡೋಂಟ್ ನೋ ವಾಟ್ ಎವರ್ ಯು ವಾಂಟ್ ಟು ಗಿವ್ ಅಂತ ಹೇಳಿದಾನೆ. ಅಂದರೆ ಅವ್ರಿಗೆ ಪಾಂಡಿತ್ಯ ಇತ್ತು. ಈ ಪಾಂಡಿತ್ಯ ಬೇಕಾಗ್ತದೆ ನಮಗೆ.
ಈ ಪಾಂಡಿತ್ಯ ಇಲ್ಲದೆ ನಾವು ಪಾಂಡಿತ್ಯ ಅಂತಂದ್ರೆ ಏನು, ಭಾಳ ಕ್ಲಾಸಿಕಲ್ಲಾಗಿ ಕಲಿಬೇಕು ಅಂತಲ್ಲ ಹೇಳೋದು, ಅದರ ಜ್ಞಾನ ಇದ್ದರೆ ಸಾಕು ನಿಮಗೆ. ಮ್ಯೂಸಿಕ್ಕನ್ನು ಯಾರೂ ಭಾಳ ಕಲೀಲಿಕ್ಕೆ ಹೋಗಿಲ್ಲ ಹಂಗೆ. ಅದೇ ರೀತಿ ನಮ್ಮ ವೈದ್ಯನಾಥನ್ ಕೂಡ ಇವತ್ತು ನಮ್ಮ ಆಲೆಮನೆ ನಂದು ಸಾಂಗು ಪಾಪ್ಯುಲರ್ ಆಗಿದೆ ಅವನ ಕಾರಣ. ನನ್ನ ಆ್ಯಕ್ಟಿಂಗ್ ಏನು ಬಿಡಿ, ನಾನೇನು ಸ್ವಲ್ಪ ನಟನೆ ಮಾಡಿದೆ, ಆ ಮಾತು ಬೇರೆ, ಬಟ್ ಅದಕ್ಕೆ ಬ್ಯೂಟಿಫುಲ್ ಮ್ಯೂಸಿಕ್ ಕೊಟ್ಟನಲ್ಲ ಅವನು, ಭಾಳ ಸುಂದರವಾಗಿ, ಭಾಳ ಸಿಂಪಲ್. ಅದು ಆವಾಗ ಅಷ್ಟೇ ದುಡ್ಡೇ ಇರ್ತಿದ್ದಿಲ್ಲ ಅವ್ರ ಕಡೆ, ಪ್ರೊಡ್ಯೂಸರ್ ಕಡೆ. ನಾವೇ ಸ್ವಲ್ಪ ಅವಾಗ ಇವಾಗ ಸಪೋರ್ಟ್ ಮಾಡ್ತಿದ್ವಿ ಅವ್ರಿಗೆ ಅಂತ. ಸೊ ಅದು ಸೂಪರ್ ಹಿಟ್ ಫಿಲ್ಮ್ ಆಗ್ಬಿಡ್ತು. ಅದು ಕೂಡ ಅವರಿಗೆ ದುಡ್ಡು ಬಂತು ಹೇಳೋ ಪಾಪ ಗೊತ್ತಿಲ್ಲ, ಅವನು ಒಳ್ಳೆಯ ಪ್ರೊಡ್ಯೂಸರು. ಎನಿವೆ, ಈ ರೀತಿ ನಮ್ಮಲ್ಲಿ ಕಾನ್ಸಂಟ್ರೇಷನ್ ಇರಬೇಕು, ಈ ರೀತಿ ದೊಡ್ಡಿಸ್ತನ ಇರಬಾರ್ದು, ಎಲ್ಲ ಕಲಿಬೇಕು ಅಂತಿರಬೇಕು. ಎಲ್ಲ ಇವತ್ತು ನಮಗೆಲ್ಲನೂ ಬರ್ತದೆ, ನಾವು ದೊಡ್ಡ ಬರೀ ನಾವು ಅಲ್ಲ, ಬರೀ ಕಥೆ ಬರೆದ್ರೆ ನಾವು ದೊಡ್ಡವರಾಗೋದಲ್ಲ, ಸಂಭಾಷಣೆ ಬರೆದ್ರೆ ನಾವು ದೊಡ್ಡವರಾಗಲ್ಲ. ನಮಗೆ ಪ್ರತಿಯೊಂದು ಸಿನಿಮಾ ಅಂತಂದ್ರೆ ಭಾಳ ಕಾಂಪ್ಲೆಕ್ಸ್ ಮೀಡಿಯಮ್ ಅದು. ಅದರೊಳಗೆ ಆ್ಯಕ್ಟಿಂಗ್ ಅಂತ ಹೇಳಿದ್ನಲ್ಲ, ಆ್ಯಕ್ಟಿಂಗು, ಮ್ಯೂಸಿಕ್ಕು, ಸೈಲೆನ್ಸು. ಎಷ್ಟೋ ಸರ್ತಿ ಸೈಲೆನ್ಸ್ ಆ್ಯಂಡ್ ಮ್ಯೂಸಿಕ್ ಇದ್ದಂಗೆ ಇರ್ತದೆ. ಸೈಲೆನ್ಸ್ ಇರಬೇಕು. ಸೈಲೆನ್ಸ್ ಘೋರವಾದಂತಹ ಪರಿಣಾಮ ಮಾಡ್ತದೆ ಮನಸ್ಸು ಮೇಲೆ. ಎಷ್ಟೋ ಈ ಸೀರಿಯಸ್ ನೋಡಿ ನೀವು ಫಿಲ್ಮ್, ಮಿಸ್ಟ್ರಿ ಫಿಲ್ಮ್ಸ್ ನೋಡಿರಿ, ಈ 20 ಸಾಲ್ ಬಾದ್ ಅವೆಲ್ಲ ಬರೋ. ಕೆಲವು ಕಡೆ ಮಾತ್ರ, ಇನ್ನೊಂದು ಕಡೆಗೆ ಬರೇ ಕೆಲವೊಂದು ಬರೇ ಇದು ವಿಂಡ್, ಸ್ವಲ್ಪ ವಿಂಡ್ ಸೌಂಡು ಅಷ್ಟೇ, ಅದು ಬಿಟ್ಟರೆ ಏನಿರೋದಿಲ್ಲ. ಸೊ ಇದನ್ನು ಎಲ್ಲಿ ನಾವು ಮ್ಯೂಸಿಕ್ ಇರಬಾರ್ದು, ಎಲ್ಲಿ ಸೈಲೆನ್ಸ್ ಇರಬೇಕು, ಎಲ್ಲಿ ಮ್ಯೂಸಿಕ್ ಹೆಚ್ಚಿಗೆ ಇರಬೇಕು, ಈ ಥರ ನಾವು ಅದರ ಬಗ್ಗೆ ಯೋಚನೆ ಮಾಡಬೇಕು ಅಂತಂದರೆ ನಮಗೆ ಗೊತ್ತಿರಬೇಕಲ್ಲ ಅಲ್ವೇ. ನಮಗೀಗ ನನ್ನ ಮ್ಯೂಸಿಕ್ ಗೊತ್ತಿರಲಿಕ್ಕಿಲ್ಲ ಅಂತ ತಿಳ್ಕೊಳ್ಳಿ, ಆದರೆ ನಮಗೆ ಏನು ಅನ್ನಿಸ್ತದೆ ಇಲ್ಲೇ ಅಂತ ಅಟ್ಲೀಸ್ಟ್ ಆ ಹೇಳುವಂಥ ಪ್ರಯತ್ನ ಮಾಡಬೇಕು ನಾವು. ಆ ಹೇಳುವಂಥ ಒಂದು ವಿಧಾನ ಇರಬೇಕು ನಮ್ಮ ಕಡೆಗೆ. ಓಕೆ, ನಮಗೆ ಹಿಂಗೆ ಬೇಕು ಅಂತ. ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರ್ ಇದ್ದರೂ ಒಳ್ಳೇದಾಯ್ತು ಬಿಡಿ, ಇಲ್ಲಂತಲ್ಲ. ನಮ್ಮಲ್ಲಿ ಸಾಕಷ್ಟು ಜನರಿಗೆ ಈ ಮ್ಯೂಸಿಕ್ ಬೇಗ ಐಡಿಯಾ ಇರೋದಿಲ್ಲ. ಏನೋ ಒಂದು ಚೆನ್ನಾಗಿ ಬಾರಿಸೋಂಥ ಮಾಡಿರಿ ಅಂತ ಅಂದ್ಬಿಡ್ತೇವೆ ನಾವು. ಸೊ ಈ ರೀತಿ ನಮ್ಮ ಫಿಲ್ಮ್ಗಳನ್ನು ನಾವು ಯೋಚನೆ ಮಾಡಬೇಕು. ಆದ್ದರಿಂದ ಈ ಫಿಲ್ಮ್ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಟೆಕ್ನಾಲಜಿ ಹೆಚ್ಚು ಬಂದಿದೆ. ಟೆಕ್ನಾಲಜಿ ಹೆಚ್ಚು ಬಂದಿದ್ರೆ ಬರೀ ಟೆಕ್ನಾಲಜಿಯಿಂದ ಸಿನಿಮಾ ಗ್ರೇಟ್ ಆಗಲ್ಲ, ಖಂಡಿತವಾಗಿ ಆಗಲ್ಲ. ಅವರೇನೋ ಎನಿಮೇಷನ್ಸ್ ಯೂಸ್ ಮಾಡ್ಬೋದು, ಗ್ರಾಫಿಕ್ಸ್ ಯೂಸ್ ಮಾಡ್ಬೋದು, ಡಿಜಿಟಲೈಸೇಷನ್ ಏನೇನು ಮಾಡ್ಬೋದು, ಆದರೆ ಅದರಿಂದ ಪರಿಣಾಮ ಆಗಬೇಕಲ್ಲ. ಆ್ಯಕ್ಟಿಂಗೇ ನಮಗೆ ಪರಿಣಾಮ ಮಾಡೋದು, ಡೈರೆಕ್ಷನ್ನೇ ನಮ್ಗೆ ಪರಿಣಾಮ ಮಾಡೋದು. ಆ ಹ್ಯಾಂಗೆ ಇಂಥ ಕತೆ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ, ಅದು ಉಳಿತದೆ ತಲೆಯೊಳಗೆ. 20 ಪ್ಲೇನ್ಗಳು ಬರ್ತಾವೆ, ಡಮ್ ಅಂತ ತಿಳಿತಾವೆ, ಅದೇನು ಉಳಿಯಲ್ಲ ಮನಸ್ಸೊಳಗೆ. ಅದು ಪ್ರತಿಯೊಂದು ಫಿಲ್ಮು ತೋರಿಸ್ತಾವೆ. ಇವತ್ತು ನಮ್ಮ ಅನೇಕ ಇಂಗ್ಲೀಷ್ ಫಿಲ್ಮ್ಗಳು ಬರ್ತಾವಲ್ಲ, 108 ಬಂದು ಡ್ರರ್ ಅಂತ ಎಲ್ಲ ಹೋಗ್ತಿರೋದು, ಆಕಾಶಲ್ಲಿ ಒಂದಕ್ಕೊಂದು ಹೊಡಿತಾವೆ, ಬರ್ತಾವೆ, ಬೀಳ್ತಾರೆ. ಬಟ್ ಅದು ಏನು ಹೇಳೋದಲ್ಲ ನಮಗೆ. ಫಿಲ್ಮ್ ಈಸ್ ನಾಟ್ ಟೆಕ್ನಾಲಜಿ, ಫಿಲ್ಮ್ ಈಸ್ ಅ ಸ್ಟೋರಿ, ಬಟ್ ಹೌ ಇಟ್ ಈಸ್ ಕನ್ವೇಡ್. ಫಿಲ್ಮ್ ಹೌ ಇಟ್ ಈಸ್ ಕನ್ವೇಡ್, ವಾಟ್ ಇಟ್ ಟೆಲ್ಸ್ ಅಲ್ವೇ, ವಾಟ್ ಇಟ್ ಕಮ್ಯುನಿಕೇಟ್ಸ್, ಹೌ ಇಟ್ ಇಂಪ್ಯಾಕ್ಟ್ಸ್, ಅದು ಇಂಪಾರ್ಟೆಂಟ್ ಆಗ್ತದೆ ನಮಗೆ. ಸೊ ಇದು ನಾವು ಟೆಕ್ನಾಲಜಿಗೆ ಹಿಂದೆ ಬಿದ್ದು ಸಿಕ್ಕಾಪಟ್ಟೆ ದುಡ್ಡು ಬೇಕು ಅಂತ ಹೇಳಿ ದುಡ್ಡು ಅದು ಸಿಗೋದಲ್ಲ ಎಲ್ಲ, ಖಂಡಿತವಾಗಿಯೂ ಇಲ್ಲ. ನೀವು ನಿಮ್ಮ ತಲೆಯಲ್ಲಿ ಒಂದು ಸ್ಟೋರಿ ಇದ್ದರೆ, ನಿಮಗೆ ಸ್ವಲ್ಪ ಡೈರೆಕ್ಷನ್ನು ಈ ರೀತಿ ಮಾಡೋದು ನಿಮಗೆ ಕಲ್ಪನೆ ಬಂದರೆ, ಅದಕ್ಕೆ ಕಾಲು ಹಾಕಿದರೆ, ಅದರಲ್ಲಿ ಕಾಲಿಟ್ಟರೆ ಖಂಡಿತವಾಗಿ ನಮಗೆ ದುಡ್ಡು ಭಾಳ ಬೇಕಾಗಿಲ್ಲ. ಎಷ್ಟು ಮಿನಿಮಮ್ ಬೇಕೋ ಅದರಿಂದ ನಾವು ಟೆಕ್ನಾಲಜಿ ಯೂಸ್ ಮಾಡಿದೇ ನಾವು ದುಡ್ಡು ಬರ್ತದೆ ಅಂತ, ಅದು ತಪ್ಪು, ಖಂಡಿತವಾಗಿ ತಪ್ಪು. ಎಷ್ಟೋ ಈಗ ನಮ್ಮ ಕಾಂತಾರದೊಳಗೆ ಏನು ಟೆಕ್ನಾಲಜಿ ಯೂಸ್ ಮಾಡಿದಾರಾ? ಮಾಡಿಲ್ಲ ಅಲ್ವೇ. ಅವನು ಒಂದು ದೇಶಿ ಸ್ಟೋರಿನ ಹೇಳಿದ್ದಾನೆ, ಚೆನ್ನಾಗಿ ಹೇಳಿದ್ದಾನೆ. ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಲ್ಲ ಅದು. ಸೊ ಅಂದರೆ ನಾವು ಯೋಚನೆ ಮಾಡಬೇಕು, ಹೇಗೆ ಇವತ್ತು ಜನರು ಏನು ಇಷ್ಟಪಡ್ತಾರ. ಆಮೇಲೆ ನಾವು ಬರೀ ಒಂದು ಫಾರಿನ್ ಟ್ರಿಪ್ ಮಾಡಬೇಕು, ಅಥವಾ ಬಾಂಬೆಗೆ ಹೋಗ್ಬೇಕು, ಅಥವಾ ದೊಡ್ಡ ದೊಡ್ಡ ಕಾರ್ಗಳನ್ನು ತೋರಿಸ್ಬೇಕು, ದೊಡ್ಡ ಬಿಲ್ಡಿಂಗ್ ತೋರಿಸ್ಬೇಕು. ಇಲ್ಲ, ಒಂದು ಕಾಲಕ್ಕಿತ್ತು ಎಲ್ಲರೂ. ಹಿಂದೆ ಒಂದು ಕಾಲಕ್ಕಿತ್ತು, ಅಮೇರಿಕನೋ ಫಾರಿನ್ಗೆ ಹೋಗಿ ಕಾಶ್ಮೀರ್ಗೆ ಹೋಗಿ ಎಲ್ಲ ಶೂಟಿಂಗ್ ಮಾಡ್ತಿದ್ರು. ಅವು ನೋಡಿದ್ದಿಲ್ಲ ಜನ. ಇವತ್ತೇ ಇಲ್ಲ, ಇವತ್ತೆಲ್ಲನೂ ನಿಮಗೆ ಎದುರಿಗೆ ಸಿಗ್ತದೆ ಎಲ್ಲನೂ. ಅದು 1, 2, 3 ಫಿಲ್ಮು ಲೈಕ್ ಮಾಡ್ಬೋದು ವಿನಃ ಎಲ್ಲನೂ ಇಲ್ಲ, ಖಂಡಿತವಾಗಿಲ್ಲ. ಹಿಂದೆ ಸಿಂಗಾಪುರು ಮಾಡಿದ್ದಾರೆ ನಮ್ಮಲ್ಲಿ, ಸಿಂಗಾಪುರ ರಾಜ ಕುಳ್ಳ ಏನದು, ಅದು ಸಿಂಗಾಪುರ್ ಅಂತ ಅನ್ನೋದೇ ಒಂದು ದೊಡ್ಡ ಸಿಟಿ ಆಗಿತ್ತು. ಹಿಂಗೆ ಅದೊಂದು ಜನ ನೋಡ್ಲಿಕ್ಕೆ ಹೋಗ್ತಿದ್ರು. ಬಟ್ ಅದ್ರೊಳಗೆ ಕಥೆ ಇಲ್ಲ ಅಂತಂದರೆ ಏನೂ ಆಗೋದಿಲ್ಲ. ನೀವು ಸಿಟಿ ತೋರಿಸ್ಬೋದು, ಬಿಲ್ಡಿಂಗ್ ತೋರಿಸ್ಬೋದು, ಅಲ್ಲಿ ಹುಡುಗಿಯರನ್ನ ತೋರಿಸ್ಬೋದು, ಅಷ್ಟೇ. ಅದು ಒಂದು ಸರ್ತಿ ನೋಡ್ಬೋದು. ಆದರೆ ಒಂದು ಸಿನಿಮಾ ಅದು ಹೆಚ್ಚು ಓಡಬೇಕು, ಹೆಚ್ಚು ನಿಮ್ಮ ಮೇಲೆ ಪರಿಣಾಮ ಮಾಡಬೇಕು ಅಂತಂದರೆ ಆ ತಥ್ಯ ಇದ್ದದ್ದು ನಿಮಗೆ ಮುಟ್ಟಬೇಕು, ನಮ್ಮ ಮೇಲೆ ಪರಿಣಾಮ ಮಾಡಬೇಕು.
ಆ ಕಥೆ ಚೆನ್ನಾಗಿರ್ಬೇಕು, ಹೇಳಿದ್ದ ರೀತಿ ಚೆನ್ನಾಗಿರ್ಬೇಕು. ಅದರ ಮಧ್ಯದಲ್ಲಿ ಸುಮ್ಮನೆ ಸ್ವಲ್ಪ ಅದು ಇದು ಅದು ಬಿಟ್ಟರೆ ಯಾವ ರೀತಿ ಹೇಳ್ತೇವಲ್ಲ ಅದು ಬಹಳ ಇಂಪಾರ್ಟೆಂಟ್ ಅದೇ ನಮಗೆ. ಪೇಪರ್ ಆಯ್ತಾ ಇದ್ದವನು ನೀನು 7ನೇ ಕ್ಲಾಸ್ ಎಕ್ಸಾಮ್ ಬರೀತೀನಿ ಅನ್ನೋ ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು? ಪರಿಸರ ಸುಮಾರು ವರ್ಷದಿಂದ ನಾನು ಕೆಲಸ ಮಾಡ್ತಿದ್ದೇನೆ. ಮೋರ್ ದನ್ 25 ವರ್ಷ 30 ವರ್ಷ ಆಯ್ತು ಈಗ. ನಾನು ಪರಿಸರ ದಿನಾಲೂ ಅದ್ರ ಬಗ್ಗೆ ಯೋಚನೆ ಬಂದೇ ಬರ್ತದೆ. ಸೊ ನಮ್ಮ ಪರಿಸರ ಒಂದು 20 ವರ್ಷಕ್ಕಿಂತ ಹಿಂದೆ ಬೇರೆ ಇತ್ತು. ಬೆಂಗಳೂರು ಸುಂದರವಾಗಿತ್ತು, ಕೆರೆಗಳಿದ್ವು, ಏರ್ ಕಂಡೀಷನ್ ಸಿಟಿ ಅಂತಿದ್ರು. ಎಲ್ಲರ ಮನೆಗೆ ಫ್ಯಾನ್ ಬೇಕಾಗಿಲ್ಲ, ಏರ್ ಕಂಡೀಷನ್ ಬೇಕಾಗಿದ್ದಿಲ್ಲ. ಆವಾಗ ಕೆಲವೊಂದು ಆಫೀಸು ಗೌರ್ಮೆಂಟ್ ಆಫೀಸು ಯೂಸ್ ಮಾಡ್ತಿದ್ರು ವಿನಃ ಇಲ್ಲ. ಆದರೆ ಇವತ್ತು ಜನಸಂಖ್ಯೆ ಬೆಳೆದಿದೆ. ಜನಸಂಖ್ಯೆ ಬೆಳೆದಿದ್ದರಿಂದ ಹೆಚ್ಚು ಬಿಲ್ಡಿಂಗ್ಸ್ ಬಂದಾವೆ, ಮನೆಗಳು ಬಂದಾವೆ, ರೋಡ್ಗಳು ಬಂದಾವೆ, ಶಾಪಿಂಗ್ ಮಾಲ್ಸ್ ಬಂದಾವೆ, ದೊಡ್ಡ ದೊಡ್ಡ ಕಟ್ಟಡಗಳು ಬಂದಾವೆ. ಈಗ ಕಳೆದ 10-15 ವರ್ಷದಲ್ಲಿ ನಮ್ಮ ಇಡೀ ದೇಶದ ಒಂದು ಸ್ಥಿತಿಗತಿನೇ ಬದಲಾಗಿಬಿಟ್ಟಿದೆ. ಹಿಂದೆ ದೇಶದಲ್ಲಿ ಹೇಗೆ ನಾವು ಮನೆಗಳನ್ನು ಕಟ್ತಿದ್ವಿ, ಅದು ಸುಮಾರು 50-60 ವರ್ಷದ ಹಿಂದೆ ಹೋಗಿ ನೀವು, ಆವಾಗ ಕೆಲವೊಂದು ಬ್ರಿಟಿಷರು ಕಟ್ಟಿದ್ದು, ಕೆಲವೊಂದು ಸ್ಟೀಲ್ ತರ್ತಿದ್ರು ವಿನಃ ನಮ್ಮಲ್ಲಿ ಬರೀ ಇಟ್ಟಂಗಿ ಅಂದರೆ ಕಲ್ಲು, ಮಣ್ಣು, ಗೋಡೆ ಇಂಥದ್ದಿಂದಲೇ ನಾವು ಬಿಲ್ಡಿಂಗ್ಸನ್ನು ಕಟ್ತಾ ಬಂದಿದ್ರು. ಅಂದರೆ ನಾವು ಈ ಪೃಥ್ವಿಯೊಳಗೆ ಸಿಗುವಂತಹ ಸಂಪನ್ಮೂಲಗಳ ಮೇಲೆ ನಮ್ಮ ಜೀವನವನ್ನು ಅವಲಂಬಿಸಿದ್ವಿ. ಹೆಚ್ಚು ನಾವು ಕೃಷಿಗೆ ಪ್ರಾಧಾನ್ಯವಾಗಿ ನೋಡ್ತಿದ್ವಿ. ಕೃಷಿ, ತೋಟಗಾರಿಕೆ, ಚೆನ್ನಾಗಿ ಊಟ ಮಾಡ್ತಿದ್ರು ಜನ. ಹೆಚ್ಚು ಆವಾಗ ಇಕನಾಮಿಕ್ ಆ್ಯಕ್ಟಿವಿಟಿ ಇರಲಿಲ್ಲ. ಇವತ್ತು ಈ ಇಕನಾಮಿಕ್ ಆ್ಯಕ್ಟಿವಿಟಿ ಇದೊಂದು ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ಹೇಳಿದ್ದೆ, ಅದ್ರ ಬಗ್ಗೆ ನಮಗೆ ಇಲ್ಲ. ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ಒಂದು ರಿಪೋರ್ಟ್ ಮಾಡಿದೆ ಒಂದು 10 ವರ್ಷದ ಹಿಂದೆ, 7-8 ವರ್ಷದ ಹಿಂದೆ. ವೈ ದರ್ ಇಸ್ ಅ ಗ್ಲೋಬಲ್ ಡಿಗ್ರೇಡೇಷನ್ ಆಫ್ ಎನ್ವೈರ್ಮೆಂಟ್ ಅಂತ ಅವರಿದೆ ಹೇಳ್ತಾರೆ. ನಮ್ಮಲ್ಲಿ ಕಳೆದ 10-15 ವರ್ಷದಲ್ಲಿ 20 ವರ್ಷದಲ್ಲಿ ಸಿಕ್ಕಾಪಟ್ಟೆ ಜನಸಂಖ್ಯೆ ಬೆಳೆದಿದೆ. ಜನಸಂಖ್ಯೆ ಜೊತೆಗೆ ಬೇಡಿಕೆಯೂ ಏರಿಬಿಟ್ಟಾವೆ ಅಂತ. ಅಂದರೆ ಟೆಕ್ನಾಲಜಿ ಬಂತಲ್ಲ, ಕಂಪ್ಯೂಟರು, ಕಾರು, ಮೋಟರ್ ಸೈಕಲ್ಲು, ಮೊಬೈಲ್ ಫೋನು, ಬಿಲ್ಡಿಂಗ್ಸು, 108 ನಾವು ವಸ್ತುಗಳನ್ನು, ಉಪಕರಣಗಳನ್ನು ಯೂಸ್ ಮಾಡ್ತಿದ್ದೇವೆ. ಇದನ್ನೆಲ್ಲ ಪ್ರೊಡ್ಯೂಸ್ ಮಾಡಬೇಕಲ್ಲ, ಜಾಬ್ ಬೇಕಲ್ಲ. ಈ ಪ್ರೊಡ್ಯೂಸ್ ಮಾಡೋದಕ್ಕೆ ಎನರ್ಜಿ ಬೇಕು. ಎನರ್ಜಿ ಅಂದರೆ ಮತ್ತು ಕಲ್ಲಿದ್ದಲು ಸುಡೋದು. ಕಲ್ಲಿದ್ದಲು ಸುಟ್ಟ ತಕ್ಷಣ ನಮಗೆ ಮತ್ತು CO2 ಮತ್ತು ಮಿಥೇನು ಎಲ್ಲ ಶುರು ಆಗ್ತಿರ್ತವೆ. ಸೊ ಈ ರೀತಿ ನಾವು ದೊಡ್ಡ ದೊಡ್ಡ ಕಂಪ್ನಿಗಳನ್ನು ಕಟ್ಟಿದ್ವಿ, ದೊಡ್ಡ ದೊಡ್ಡ ಪಟ್ಟಣಗಳನ್ನು ಕಟ್ಟಿದ್ವಿ. ಚೆನ್ನೈ, ಪುಣೆ, ಬೆಂಗಳೂರು, ಹೈದರಾಬಾದ್, ಕಲ್ಕಟ್ಟ, ಮುಂಬೈ, ದೆಹಲಿ, ಅಹಮದಾಬಾದ್ ಇವೆಲ್ಲ ಮಹಾನಗರಗಳನ್ನು ಮಾಡಿಬಿಟ್ಟೇವೆ ನಾವು. ಕಲ್ಕತ್ತಾ ಮುಂಚೆಯಿಂದನೂ ಮಹಾನಗರ ಇತ್ತು. ಆದರೆ ಕಲ್ಕತ್ತಾ ಯಾಕಂದರೆ ರಾಬರ್ಟ್ ಕ್ಲೈವ್ ನಮ್ಮ ಬ್ರಿಟಿಷ್ ಕಂಪ್ನಿ ಆವಾಗ ಬಂದದ್ದು ಫಸ್ಟ್ ಕಲ್ಕತ್ತಾಗೆ ಬಂದರು ಅವರು. ಸೊ ಈಸ್ಟ್ ಇಂಡಿಯಾ ಕಂಪನಿ ಕೇಮ್ ಟು ಕಲ್ಕತ್ತಾ ಫಸ್ಟ್. ಹೌದು, ಅಲ್ಲಿಂದ ಶುರು ಮಾಡಿದ್ದದು. ಆವಾಗ ಸ್ವಲ್ಪ ಇಂಗ್ಲೀಷ್, ಅದಕ್ಕೆ ಸ್ವಲ್ಪ ಕಲ್ಕತ್ತಾದಲ್ಲಿ ಹೆಚ್ಚಿತ್ತು ಇಂಗ್ಲೀಷು. ಜನರ ಜೊತೆಗೆ ಅವರು ವ್ಯವಹಾರಗಳೆಲ್ಲ ಮಾಡ್ತಿದ್ರು. ಇಂಗ್ಲೀಷ್ ಇನ್ಸ್ಟಿಟ್ಯೂಷನ್ಸ್ ಇದ್ದು, ಸೈಂಟಿಸ್ಟ್ ಭಾಳ ಇದ್ದರು, ಇಂಟೆಲೆಕ್ಚುಯಲ್ಸ್ ಭಾಳ ಇದ್ದರು. ರವೀಂದ್ರನಾಥ್ ಟ್ಯಾಗೋರ್ ಅಂತವರು, ವಿವೇಕಾನಂದ ಅಂತವರು ಅನೇಕ ಜನ ಅಲ್ಲಿ ಹುಟ್ಕೊಂಡ್ರು, ಬೋಸು ಅಂತ. ಸೊ ಅದು ಬಿಟ್ಟರೆ ಅಲ್ಲಿ ಒಳ್ಳೆ ಬಿಲ್ಡಿಂಗ್ಸು ಇವೆ. ಅಲ್ಲೇ ಹಳೆಯ ಬಿಲ್ಡಿಂಗ್ಸ್ ಅವೆಲ್ಲ ಇದೆಲ್ಲ ಅದು ಭಾಳ ಇದ್ದಾವೆ. ನಮ್ಮಲ್ಲಿ ಬೆಂಗಳೂರಲ್ಲಿ ಮಿರ್ಜಾ ಇಸ್ಮಾಯಿಲ್ ಅಂತಿದ್ರು. ಮಿರ್ಜಾ ಇಸ್ಮಾಯಿಲ್ ಅವರು ಏನು ನೋಡ್ರಿ ಎಷ್ಟು ಸುಂದರವಾದಂತಹ ಬೆಂಗಳೂರನ್ನ ಲೇಔಟ್ ಮಾಡಿದ್ರು ಅವರು. ಮಿರ್ಜಾ ಇಸ್ಮಾಯಿಲ್ ಒಳ್ಳೆ ಬಿಲ್ಡಿಂಗ್ಸ್ ಕಟ್ಟಿದ್ದಾರೆ, ಇನ್ಸ್ಟಿಟ್ಯೂಷನ್ಸ್ ಕಟ್ಟಿದ್ದಾರೆ ಇನ್ ಬ್ಯಾಂಗ್ಳೂರ್. ಹೌದು, ಭಾಳ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಅವರೇ ಇದನ್ನು ಮಾಡಂತ ಕೊಟ್ಟಿದ್ದು. ಅದು ಮೈಸೂರು ಮಹಾರಾಜರು ಲ್ಯಾಂಡನ್ನು ಕೊಟ್ಟರು ಅದನ್ನು. ಅಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಶುರು ಆಯ್ತು. ಅದಕ್ಕೆಲ್ಲ ಇವರು ನಮ್ಮ ಮಿರ್ಜಾ ಇಸ್ಮಾಯಿಲ್ ಅವರು ಅದನ್ನು ಲೇಔಟ್ ಅಂದರೆ ಶುರು ಮಾಡೋದಕ್ಕೆ ಅವರು ಎನ್ಕರೇಜ್ ಮಾಡಿದ್ದು. ಒಂದೇ ಮೋಕ್ಷಗುಂಡ ವಿಶ್ವೇಶ್ವರಯ್ಯನವರೆಲ್ಲ ಇದ್ದರು. ಬಟ್ ಸಿಟಿಗೆ ಪ್ಲ್ಯಾನಿಂಗ್ ಎಲ್ಲ ಮಾಡೋದಕ್ಕೆ ಅವರು ಭಾಳ ಮುಖ್ಯವಾದಂಥ ಪಾತ್ರ ವಹಿಸಿದ್ದಾರೆ. ನಮ್ಮಲ್ಲಿ ಯಾಕೆ ನಾವು ಪರಿಸರ ನೋಡಬೇಕು ಅಂತಂದರೆ, ಪರಿಸರ ಅಲ್ಟಿಮೇಟ್ಲಿ ನಮಗೆ ಪರಿಸರ ಅಂತಂದರೆ ಒಳ್ಳೆ ಹವೆ ಬೇಕು, ನೀರು ಬೇಕು, ಊಟ ಬೇಕು ಅಲ್ವೇ. ಇದು ಅಂದರೆ ಒಂದು ಸೆಲ್ಫಿಶ್ನೆಸ್ ಇದೆ, ನಮಗೆ ಚೆನ್ನಾಗಿರಬೇಕು ಅಂತ. ಒಳ್ಳೆ ಆಹಾರ ಬೇಕು, ಒಳ್ಳೆ ಹವೆ ಬೇಕು, ಒಳ್ಳೆ ನೀರು ಬೇಕು, ಇದು ಬೇಕೇ ಬೇಕು. ಇಲ್ಲ ಅಂದರೆ ಹೆಂಗೆ ಬದುಕೋದು ಹೇಗೆ ನೋಡಿ. ಎಲ್ಲೋ ಒಂದು ಓದಿದ್ದೆ, ಮೊನ್ನೆನೇ ಹೇಳಿದ್ದೆ ನಿಮಗೆ, ನಾವು ಕುಡಿಯೋ ನೀರು ಇವತ್ತು ಕಲುಷಿತ ಆಗಿದೆ, ತಿನ್ನೋ ಸರ್ಕಾರಿಗಳು ಕಲುಷಿತ ಆಗಿದ್ದಾವೆ. ಈಗ ನೀವು ಯಾವುದೇ ಹೋಟೆಲ್ ಒಳಗೆ ಹೋಗಿ ನೀವು ಇಡ್ಲಿ ತಿನ್ನಿರಿ, ಇದು ಕಲುಷಿತ. ಇಡ್ಲಿನೂ ಕೂಡ ಅದು ಪ್ಲಾಸ್ಟಿಕ್ ಇದನ್ನು ಹಾಕಿ ಮಾಡ್ತಾರೆ. ಈಗ ಆ ಮಟ್ಟಕ್ಕೆ ಇಳಿದಿದ್ದೇವೆ. ನಮಗೆ ಯಾವ ಅಂಗಡಿಯೊಳಗೆ ಏನು ಪ್ಲಾಸ್ಟಿಕ್ ಹಾಕ್ತಾರೆ, ಎಲ್ಲಿ ಇಡ್ಲಿ ಗೊತ್ತಿಲ್ಲ. ಓನ್ಲಿ ಸ್ವಲ್ಪ ದೊಡ್ಡ 5 ಸ್ಟಾರ್ ಹೋಟೆಲ್ ಒಳಗೆ ಯಾಕಂದರೆ ಇಲ್ಲ ಅಂದು ಅವ್ರು ದುಡ್ಡು ಹೆಚ್ಚಿಗೆ ಚಾರ್ಜ್ ಮಾಡ್ತಾರೆ. ಅವರಲ್ಲಿ ಸ್ವಲ್ಪ ಕಿಚನ್ನು ಅದು ಇದು ಕ್ಲೀನಾಗಿರ್ತದೆ, ಎಲ್ಲರದ್ದು ಕ್ಲೀನಾಗಿ ತೊಗೊಂಬರ್ತಾರೆ. ಬಟ್ ಎಲ್ಲರಿಗೂ 5 ಸ್ಟಾರ್ ಹೋಟೆಲ್ ಊಟ ಎಲ್ಲಿ ಮಾಡಲಿಕ್ಕೆ ಆಗ್ತದೆ?
ನಮ್ಮಲ್ಲಿ 140 ಕೋಟಿ ಜನ ಇದ್ದೀವಿ. ಆದ್ದರಿಂದ ನಾವು ಮಣ್ಣನ್ನು, ಹುಲ್ಲನ್ನು, ಕಂಟಿ, ಗಿಡ, ಬಾವಿ, ಹೊಂಡ ಇವೆಲ್ಲನೂ ನಾವು ಉಳಿಸಲೇಬೇಕು. ಇವತ್ತು ಗ್ಲೋಬಲ್ ವಾರ್ಮಿಂಗ್ ಆಗಿದೆ. ಯಾಕೆ? ಸಿಕ್ಕಾಪಟ್ಟೆ ನಮ್ಮ ಡಿಮಾಂಡ್ಸು. ಈ ಎಲ್ಲ ಪ್ರತಿಯೊಂದು ಸಲಕರಣೆಗಳು, ಉಪಕರಣಗಳು, ವಸ್ತುಗಳನ್ನು ನಾವು ನಿರ್ಮಾಣ ಮಾಡಬೇಕು ಅಂದರೆ ಅದನ್ನು ಪ್ರೊಡ್ಯೂಸ್ ಮಾಡ್ತಾಯಿದ್ದೇವೆ. ಈ ಪ್ರೊಡ್ಯೂಸ್ ಮಾಡಿ ಮಾಡಿ ಎನರ್ಜಿ ಹೆಚ್ಚು. ಅದಕ್ಕೆ ನಾನು ಮೊನ್ನೆ ಇವ್ರು ಹೇಳಿದ್ದಲ್ಲ ನಿಮಗೆ, ಅಲ್ ಗೋರ್ ಅಂತ ಅಮೇರಿಕೆಯಿಂದ ಹೊರಟಿದ್ದ ವೈಸ್ ಪ್ರೆಸಿಡೆಂಟ್. ಫಸ್ಟ್ ಟೈಮ್ ಅವ್ನಿಗೆ ಗೊತ್ತಾಯಿತು ಇವತ್ತು ನಮ್ಮಲ್ಲಿ ಹಿಮ ಕರಗಿ ಎಲ್ಲ ನೀರಾಗ್ತಾ ಇದೆ ಅಂತ ಅನ್ನೋದು. ಆದ್ದರಿಂದ ಈ ಹಿಮ ಕರಗ್ತಾ ಇದೆ. ಎಷ್ಟು ಕರಗ್ತಾ ಇದೆ ಅಂತಂದರೆ, ನಾನು ಒಂದು ಸರ್ತಿ ನಿಮ್ಗೆ ಹೇಳಿದೆ, ಇಟಲಿಯೊಳಗೆ ಅವ್ರು ಹೇಳಿದರು, ಅಲ್ಲಿ ಮ್ಯಾಕ್ಡೊನಾಲ್ಡ್ ಹೋಟೆಲ್ಸ್ ಅಂತ ಅಮೇರಿಕನ್ ಇದೆ ಅಲ್ಲ, ಮೆಕ್ಡೊನಾಲ್ಡ್ಸ್ ಚೈನ್. ಮ್ಯಾಕ್ಡೊನಾಲ್ಡ್ ಅವ್ರು ರೋಮ್ದಲ್ಲಿ ಹಾಕಲಿ. ಅವ್ರು ಹೇಳಿದರು, ನಿಮ್ಮ ಹೋಟೆಲ್ ಬೇಡ, ನಿಮ್ಮ ಹೋಟೆಲಿನ ಬ್ರೆಡ್ ನಮ್ಮ ನಾಯಿನೂ ತಿನ್ನೋದಿಲ್ಲ ಅಂತ ಹೇಳಿದ್ರು. ನಿಮ್ಮ ಹೋಟೆಲ್ ಊಟ ನಮ್ಮ ನಾಯಿನೂ ಮಾಡೋದಿಲ್ಲ, ನೀವು ಇಲ್ಲಿ ಹಾಕಬೇಡ್ರಿ ಹೋಟೆಲು. ನಮಗೆ ನಮ್ಮ ಪಿಸ್ತಾ ಬೇಕು, ಪಾಸ್ತಾ, ನಮ್ಮ ವೈನ್ ಬೇಕು, ನಮ್ಮ ಮ್ಯೂಸಿಕ್ ಬೇಕು, ಅದೇ ನಮ್ಮ ಸಂಸ್ಕೃತಿ. ನಿಮ್ದೇನು ಹೋಟೆಲ್ ಊಟ ಬೇಡ ಅಂತ ಹೇಳಿದ್ರು. ಅವ್ರು ಹಾಕಲಿಲ್ಲ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.